ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಇಂಗ್ಲಿಷ್ ವರ್ಲ್ಡ್ ಅಕಾಡೆಮಿ ಧಾರವಾಡ. ಸ್ನೇಹಿತರೆ, ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಆರ್ಟಿಕಲ್ಸ್. ಆರ್ಟಿಕಲ್ಸ್ ಅಂದ್ರೆ ಏನಪ್ಪಾ? ಉಪಪದ ಅಂದ್ರೆ ಏನ್ರಿ? ಅದೊಂದು ಸಣ್ಣದಾಗಿರ್ತಕ್ಕಂತಹ ಒಂದು ಪದ, ಅದೊಂದು ವರ್ಡ್. ಯಾಕೆ ಬೇಕು ನಮಗ? ಎಲ್ಲಿ ಬಳಸ್ಬೇಕು? ಹೇಗಿರ್ತದ? ಅದ್ ಇಂಪಾರ್ಟೆಂಟ್? ಇಂಗ್ಲಿಷ್ ಮಾತನಾಡ್ಬೇಕಾದ್ರೆ ಇಂಪಾರ್ಟೆಂಟ್ ಅಥವಾ ನಾವು ಬರಿಬೇಕಾದ್ರೆ ಇಂಪಾರ್ಟೆಂಟ್? ಏನ್ ಮಾಡ್ಬೇಕಾದ್ರೆ ನಮಗೆ ಇಂಪಾರ್ಟೆಂಟ್? ಈ ರೀತಿಯಾದಂತಹ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಕ್ಕಂತಹ ಪ್ರಯತ್ನವನ್ನ ಇವತ್ತು ನಾವು ಮಾಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆರ್ಟಿಕಲ್ ಅಂದ್ರೆ ಏನಪ್ಪಾ? ನೀವು ತುಂಬಾ ಕೇಳಿರ್ತೀರಿ ಆರ್ಟಿಕಲ್ ಮೇಲೆ. ಈಗ ಮೊನ್ನೆ ಏನು FD ಎಕ್ಸಾಮ್ ಅನ್ನ ಏನ್ ಬರೆದ್ರು, ಅದರಲ್ಲಿ 2 ಕ್ವಶನ್ ಅನ್ನ ಆರ್ಟಿಕಲ್ ಮೇಲೆ ಕೇಳಿದಾರೆ ಸ್ನೇಹಿತರೆ. ಆರ್ಟಿಕಲ್ ಮೇಲೆ 2 ಕ್ವಶನ್. ನಿಮಗೆ ಚೆನ್ನಾಗಿ ಗೊತ್ತಿದ್ರೆ, ನೀವು ನನ್ನ ಮೊದಲನೇ ವಿಡಿಯೋನ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಸೌಂಡ್ಸ್ ಹೇಗಿರ್ತದ, ಸೌಂಡ್ ಸಿಸ್ಟಮ್ ಹೇಗಿರುತ್ತೆ, ಏನು ಅಂತ ಗೊತ್ತಾಗತ್ತೆ. ಇವತ್ತು ನಾವು ಆರ್ಟಿಕಲ್ಸ್ ಅಂದ್ರೆ ಏನಪ್ಪಾ, ಆರ್ಟಿಕಲ್ ಹೇಗಿರುತ್ತ ಅಂತ ನೋಡೋಣ ಸ್ನೇಹಿತರೆ. ನೋಡ್ರಿ, ಆರ್ಟಿಕಲ್ ಅಂದ್ರೆ ಏನಪ್ಪಾ? ನೋಡ್ರಿ ಇಲ್ಲಿ, ಆರ್ಟಿಕಲ್ಸ್ ಆರ್ ಸ್ಮಾಲ್ ವರ್ಡ್ಸ್ ಯೂಸ್ಡ್ ಬಿಫೋರ್ ನೌನ್ಸ್. ಸ್ನೇಹಿತರೆ ನೆನಪಿಟ್ಕೊಳ್ರಿ, ವಿತೌಟ್ ನೌನ್ ಆರ್ಟಿಕಲ್ ವಿಲ್ ನಾಟ್ ಕಮ್. ನೋ ನೌನ್ಸ್, ನೋ ಆರ್ಟಿಕಲ್ಸ್. ಅರ್ಥ ಮಾಡ್ಕೊಳ್ಳಿ. ನೌನ್ಸ್ ಇಲ್ಲ ಅಂತ ಹೇಳಿದ್ರೆ ಆರ್ಟಿಕಲ್ಸ್ ಗೆ ಯಾವುದೇ ರೀತಿಯಾದಂತಹ ಜಾಗ ಇರುವುದಿಲ್ಲ ಸ್ನೇಹಿತರೆ. ಇಷ್ಟನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಸರ್, ಆರ್ಟಿಕಲ್ ಓಕೆ ರೀ, ಹ್ಯಾಂಗ್ ಬಳಸೋದ್ರಿ? ಅದು ಎಲ್ಲಿ ಬರ್ತದ, ಹೇಗ್ ಬರ್ತದ? ಆ ರೀತಿಯಾದಂತ ಕ್ಯೂರಿಯಾಸಿಟಿಯಲ್ಲಿ ಇರ್ಲಿ. ಯಾವ್ಯಾವ ಆರ್ಟಿಕಲ್ ಎಲ್ಲಿ ಬಳಸಬೇಕು? ನಮಗಿರ್ತಕ್ಕಂಥದ್ದು 3 ಆರ್ಟಿಕಲ್, ಹೌದಾ? ಯಾವ್ದ್ಯಾವ್ದು? ಎ, ಯಾನ್, ದ, ಹೌದಾ? ಸೊ ಹ್ಯಾಗ್ ಬಳಸ್ಬೇಕು ಸರ್? ಇದನ್ನ ನಾವು ದ ಅಂತ ಯಾವಾಗ ಹೇಳ್ಬೇಕ್ರಿ, ಮತ್ತ ದಿ ಅಂತ ಯಾವಾಗ ಹೇಳ್ಬೇಕು? ಎಲ್ಲಾ ಪ್ರಶ್ನೆಗಳನ್ನ ಉತ್ತರವನ್ನ ಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡೋಣ ಸ್ನೇಹಿತರೆ. ನೋಡಿ ಇಲ್ಲಿ, ಈಗ ಆರ್ಟಿಕಲ್ ಅಂದ್ರೆ ಹೇಳಿದೆ ನಾನು. ಏನು? ಆರ್ಟಿಕಲ್ಸ್ ಆರ್ ಸ್ಮಾಲ್ ವರ್ಡ್ಸ್ ವಿಚ್ ಈಸ್ ಯೂಸ್ಡ್ ಟು ಬಿಫೋರ್ ಅ ನೌನ್. ನೌನ್ಗಿಂತ ಅಂದ್ರೆ ನಾಮಪದದ ಮುಂಚಿತವಾಗಿ ಬಳಸ್ತಕ್ಕಂತಹ ಒಂದು ಸಣ್ಣ ಪದ. ಅರ್ಥ ಮಾಡ್ಕೊಳ್ಳಿ, ಸಣ್ಣ ಪದ, ಹೌದಾ? ನೋಡ್ರಿ ಸ್ನೇಹಿತರೆ, ಈಗ ಆ ಆರ್ಟಿಕಲ್ ಅಲ್ಲಿ 2 ಟೈಪ್ ಬರುತ್ತೆ ನಮಗೆ. ಎಷ್ಟು? 2 ಟೈಪ್ ಸ್ನೇಹಿತರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ಬಹಳ ಈಸಿಯಾಗಿ ಹೇಳ್ಕೊಡ್ತೇನೆ. ನೀವು ಫಾಲೋ ಅಪ್ ಮಾಡಿ, ಚೆನ್ನಾಗಿ ನೋಡ್ಕೊಂತ ಹೋಗಿ. ಬೇಸಿಕ್ ಆರ್ಟಿಕಲ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಚೆನ್ನಾಗಿ ಹೇಳ್ತೀನಿ ನೋಡ್ರಿ. 2 ಇರ್ತದೆ ಸ್ನೇಹಿತರೆ. 2 ಯಾವ್ಯಾವ್ದು? ಒಂದು ಇಂಡೆಫಿನೆಟ್ ಆರ್ಟಿಕಲ್ ಅಂತ ಬರ್ತದೆ, ಇನ್ನೊಂದು ಡೆಫಿನೆಟ್ ಆರ್ಟಿಕಲ್ ಅಂತ ಬರುತ್ತೆ ಸ್ನೇಹಿತರೆ. ಡೆಫಿನೆಟ್ ಮತ್ತೆ ಇಂಡೆಫಿನೆಟ್ ಅಂದ್ರೆ ಏನು? ನೋಡಿ ಸ್ನೇಹಿತರೆ, ಇಂಡೆಫಿನೆಟ್ ಅಂತ ಹೇಳಿದ್ರೆ ಅನಿರ್ದಿಷ್ಟವಾಗಿರ್ತಕ್ಕಂಥದ್ದು, ನಿರ್ದಿಷ್ಟವಾಗಿರುವುದಿಲ್ಲ ಅದು. ಮೊದಲನೇ ಬಾರಿ ನೀವು ನೋಡ್ತಕ್ಕಂತಹ, ಮೊದಲನೇ ಬಾರಿ ಯಾರ್ದೋ ಬಗ್ಗೆ ಮಾತನಾಡ್ಬೇಕಾದ್ರೆ ಬಳಸ್ತಕ್ಕಂಥದ್ದನ್ನು. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್, ದೇರ್ ಇಸ್ ಅ ಬಾಯ್, ಅಲ್ಲೊಬ್ಬ ಹುಡುಗ ಅದಾನ ಅಂತ ಹೇಳ್ಬೇಕಾದ್ರೆ ನಾವು ದೇರ್ ಇಸ್ ಅ ಬಾಯ್ ಅಂತ ಹೇಳ್ಬೇಕು. ದೇರ್ ಇಸ್ ಅ ಬಾಯ್, ದೇರ್ ಇಸ್ ಅ ಬಾಯ್. ಅಂದ್ರೆ ಏನ್ರಿ? ಅದೇ ಎ ಮತ್ತೆ ಯಾನ್ ಅಂತೀವಲ್ಲ, ಆ ಏನ ನಾವು ಅಂತ ಹೇಳ್ತೀವಿ ಸ್ನೇಹಿತರು, ಹೌದಾ? ಸೊ ನೋಡ್ರಿ, ಅದು ಯಾವ ವ್ಯಕ್ತಿ, ಯಾವ ವಸ್ತು, ಯಾವ ಸ್ಥಳ ನೌನ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ ಅಲ್ವಾ? ಇಟ್ ಟಾಕ್ಸ್ ಅಬೌಟ್ ಅಥವಾ ಇಟ್ ಡಿನೋಟ್ಸ್ ಅಬೌಟ್ ಅ ಪರ್ಸನ್, ಪ್ಲೇಸ್, ಥಿಂಗ್ಸ್, ಹೌದಾ? ವ್ಯಕ್ತಿ ಆಗಿರ್ಬೋದು, ಸ್ಥಳ ಆಗಿರ್ಬೋದು, ಅಥವಾ ವಸ್ತು ಆಗಿರ್ಬೋದು, ಅದರ ಬಗ್ಗೆ ಮಾತನಾಡತ್ತೆ ಅಂತ ಗೊತ್ತಿದೆ, ಹೌದಾ? ಸೊ ನೋಡ್ರಿ, ಅದೇ ವಸ್ತು, ಅದೇ ವ್ಯಕ್ತಿ, ಅದೇ ಒಂದು ಸ್ಥಳದ ಬಗ್ಗೆ ಕುರಿತು ಮಾತನಾಡಬೇಕಾದ್ರೆ ಅದು ಅನಿರ್ದಿಷ್ಟವಾಗಿರ್ಬೇಕ. ಅರ್ಥ ಮಾಡ್ಕೊಳ್ರಿ, ಅದನ್ನ ಕುರಿತು ನಮಗೆ ಗೊತ್ತಿರಬಾರ್ದು. ಸೊ ಡೆಫಿನೆಟ್ ಅಂದ್ರೆ ಏನ್ರಿ? ಅಂದ್ರೆ ನಿರ್ದಿಷ್ಟವಾಗಿರ್ಬೇಕ. ನಿರ್ದಿಷ್ಟವಾಗಂದ್ರೆ ಏನ್ರಿ? ಈಗ ಇದೇ ಪೆನ್, ಇದೇ ಬುಕ್, ಇದೇ ಊರು, ಇದೇ ವ್ಯಕ್ತಿ, ಅದೇ ಇದೆ ಅಂತ ಹೇಳ್ತೀವಲ್ವಾ? ಅವನೇ, ಅವಳೇ, ಇವಳೇ, ಇವನ, ಅದ ಊರಿನ ಹೋಗಿದ್ದ, ಇದ ವ್ಯಕ್ತಿನ ಭೇಟಿ ಆಗ್ಬೇಕು ಅನ್ಕೊಂಡಿದ್ದೆ, ಅದ ವ್ಯಕ್ತಿನ ಮಾತಾಡ್ಬೇಕು ಅನ್ಕೊಂಡಿದ್ದೆ, ಇದ ಪುಸ್ತಕ ನಂದು, ಆ ಬುಕ್ಕನ್ನ ಕೊಡು. ಅದು ನಾವು ಪರ್ಟಿಕ್ಯುಲರ್ ಆಗಿ ಅಂದ್ರೆ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಆಗಿ ಒಬ್ಬ ವ್ಯಕ್ತಿ, ಸ್ಪೆಸಿಫಿಕ್ ಆಗಿ ಒಂದು ಸ್ಥಳ, ಸ್ಪೆಸಿಫಿಕ್ ಆಗಿ ಒಂದು ವಸ್ತುವಿನ ಬಗ್ಗೆ ಮಾತನಾಡಬೇಕಾದ್ರೆ ನಾವು ಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ರಿ. ನಾವು ಇನ್ನೂ ಡಿಟೇಲ್ ಆಗಿ 1 by 1 ಒಂದೇ ವಿಡಿಯೋದೊಳಗಡೆ ಎಲ್ಲವನ್ನ ಈಸಿ ವೇ ಅಲ್ಲೇ ನೋಡ್ಕೋತಾ ಹೋಗೋಣ ಸ್ನೇಹಿತರೆ. ನೋಡ್ರಿ, ಇಲ್ಲಿ ಇಂಡೆಫಿನೆಟ್ ಒಳಗಡೆ ಎ ಬರ್ತದೆ ಮತ್ತು ಯಾನ್ ಬರ್ತದೆ ಸ್ನೇಹಿತರೆ. ಎ ಮತ್ತು ಯಾನ್. ಸರ್, ಎ ಮತ್ತು ಯಾನ್ ಅಂದ್ರೆ ಏನ್ರಿ? ಓಕೆರಿ, ಆರ್ಟಿಕಲ್ ಅದಾವ. ಎ ಮತ್ತು ಯಾನ್ ಅಂದ್ರೆ ಏನ್ರಿ ಕನ್ನಡದಾಗ? ಎ ಮತ್ತು ಯಾನ್ ಅಂತ ಹೇಳಿದ್ರೆ ಸ್ನೇಹಿತರೆ, ಎ ಮತ್ತು ಯಾನ್ ಅಂದ್ರೆ ಒಂದು ಒಬ್ಬ ಅಂತ ಹೇಳ್ತೀವಿ. ಇವತ್ತು ನಾವು ಒಬ್ಬ ಹುಡುಗಿನ ಮೀಟ್ ಆಗಿದ್ದೆ, ಒಬ್ಬ ಹುಡುಗನ್ ಮೀಟ್ ಆಗಿದ್ದೆ, ಒಂದು ಪುಸ್ತಕ ಬೇಕಾಗಿತ್ತು, ಒಂದು ಪೆನ್ ಬೇಕು, ಏನೋ ಒಂದು ಹೇಳ್ತೀವಲ್ವಾ? ನಾವು ಹೇಳ್ತೀವಿ ನೋಡ್ರಿ, ಅಲ್ಲೊಬ್ಬ ಇದ್ನಲ್ಲೆಪ್ಪ, ತಲೆ ತಿನ್ನತ್ತಿದ್ದ, ಅಲ್ಲೊಬ್ಬ. ಆ ಒಬ್ಬ ಅಂತಕ್ಕಂಥದ್ದೇ ಸ್ನೇಹಿತರೆ ಈ ಒಂದು ಅಂತಕ್ಕಂಥದ್ದು. ದೇರ್ ಇಸ್ ಅ ಮ್ಯಾನ್, ದೇರ್ ಇಸ್ ಅ ಬಾಯ್, ದೇರ್ ಇಸ್ ಅ ಗರ್ಲ್, ದೇರ್ ಇಸ್ ಅ ಪೆನ್. ನೋಡ್ರಿ, ದೇರ್ ಇಸ್ ಅ ಪೆನ್, ಅ ಬಾಯ್,
ಹ್ಯಾಗ್ ಬಳಸ್ಬೇಕು, ಅಲ್ಲೇ ಯಾಕ, ಯಾಕೆ ಆಗ್ಬಾರ್ದು, ಈ ರೀತಿಯಾದಂತಹ ನಿಮಗ್ ಕಾಡ್ತಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನ ಕೊಡ್ತೇನೆ ಸ್ನೇಹಿತರೆ. ಎ ಮತ್ತು ಯಾನ್ ಅಂದ್ರ ಒಂದು, ನೆನ್ಪಿಟ್ಕೊಳ್ರಿ. ಎ ಮತ್ತು ಯಾನ್ ಅಂದ್ರೆ ಒಂದು ಅಂತ, ಹೌದಾ? ನೋಡ್ರಿ ಇಲ್ಲಿ ಅದನ್ನ ಯಾವಾಗ ಬಳಸ್ಬೇಕು, ಹೇಗಿರ್ತದೆ ಅಂದ್ರೆ ಎನಿವನ್. ನೋಡ್ರಿ, ಯಾವುದೇ ವ್ಯಕ್ತಿ ಮಾತಾಡ್ರಿ, ಏನಾದ್ರೂ ಮಾತಾಡ್ರಿ, ಯಾವುದೇ ಸ್ಥಳದ ಬಗ್ಗೆ ಮಾತಾಡ್ರಿ, ಯಾವುದೇ ಒಂದು ಏನಾದ್ರು ಮಾತಾಡ್ರಿ ಸ್ನೇಹಿತರೆ, ನಾಟ್ ಸ್ಪೆಸಿಫಿಕ್. ರಿಮೆಂಬರ್, ನಾಟ್ ಸ್ಪೆಸಿಫಿಕ್ ಪರ್ಸನ್ ಆರ್ ಥಿಂಗ್. ಯಾವುದೇ ರೀತಿಯಾದಂತಹ ಸ್ಪೆಸಿಫಿಕ್ ಅಂದ್ರೆ ಏನ್ರಿ, ಪರ್ಟಿಕ್ಯುಲರ್ ಆಗಿರಬಾರದು. ಪರ್ಟಿಕ್ಯುಲರ್ ಆಗಿ ಇರೋದು ಇಲ್ಲ ಸ್ನೇಹಿತರೆ. ಸ್ಪೆಸಿಫಿಕ್ ಆಗಿ ಇರದೇ ಇರ್ತಕ್ಕಂತಹ ಪರ್ಸನ್ ಆಗಿರ್ಬೋದು, ಥಿಂಗ್ಸ್ ಆಗಿರ್ಬೋದು, ಅದನ್ನ ಮಾತನಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ಎ ಮತ್ತು ಯಾನನ್ನ ಬಳಸ್ಬೇಕ. ಅರ್ಥ ಮಾಡ್ಕೊಳ್ರಿ ಚೆನ್ನಾಗಿ. ಎ ಮತ್ತು ಯಾನನ್ನ ಎಲ್ಲಿ ಬಳಸ್ತೀವಿ ಸ್ನೇಹಿತರೆ ಅಂತ ಹೇಳಿದ್ರೆ, ಯಾವುದೇ ರೀತಿಯಾದಂತಹ ನಿರ್ದಿಷ್ಟವಾಗಿರಬಾರ್ದು, ಅನಿರ್ದಿಷ್ಟವಾಗಿರ್ಬೇಕದು. ಸ್ಪೆಸಿಫಿಕ್ ಇರಬಾರ್ದು, ಪರ್ಟಿಕ್ಯುಲರ್ ಇರಬಾರ್ದು. ಓಕೆ, ಜನರಲ್ ಆಗಿರ್ಬೇಕು ಸ್ನೇಹಿತರೆ. ಏಕ್ದಮ್ ಹೇಳ್ಬೇಕಂದ್ರೆ ಜನರಲ್ ಆಗಿರ್ಬೇಕು. ಅದನ್ನ ನಾವು ಇಂಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತೇವೆ. ಅದ್ರಲ್ಲಿ ನೋಡಿ ಸ್ನೇಹಿತರೆ, ಎ ಬರ್ತದ, ಯಾನ್ ಬರ್ತದ. ಸರ್, ಎ ಯಾವಾಗ ಬಳಸ್ಬೇಕ್ರಿ ನಾವು? ಎ ಯಾವಾಗ ಬಳಸ್ಬೇಕು ಅಂತ ಹೇಳಿದ್ರೆ, ನೋಡ್ರಿ ಇಲ್ಲಿ, ಬಿಫೋರ್ ಕಾನ್ಸನೆಂಟ್ ಸೌಂಡ್ಸ್. ರಿಮೆಂಬರ್ ಸ್ನೇಹಿತರೆ, ಬಿಫೋರ್ ಕಾನ್ಸನೆಂಟ್ ಸೌಂಡ್. ಕಾನ್ಸನೆಂಟ್ ಸೌಂಡ್ ಅಂದ್ರೆ ಏನ್ರಿ, ವ್ಯಂಜನಾಕ್ಷರ ಧ್ವನಿ. ನೆನ್ಪು ಮಾಡ್ಕೊಳ್ಳಿ ಸ್ನೇಹಿತರೆ, ವ್ಯಂಜನಾಕ್ಷರ ಧ್ವನಿ. ಅದು ಏನಲ್ಲ, ಲೆಟರ್ಸ್ ಅಲ್ಲ ಸ್ನೇಹಿತರೆ, ಅಕ್ಷರಗಳಲ್ಲ, ಆದ್ರೆ ವ್ಯಂಜನಾಕ್ಷರದ ಧ್ವನಿ ಇರ್ಬೇಕು, ಕಾನ್ಸನೆಂಟ್ ಸೌಂಡ್ ಇರ್ಬೇಕು. ನೆನಪು ಮಾಡ್ಕೊಳ್ರಿ, ನಿನ್ನೆ ಎಕ್ಸಾಮ್ ಒಳಗಡೆ ಏನ್ ಕೇಳಿದಾರೆ, ಎ ಅಂಡ್ ಆನ್ ಡಿಟರ್ಮೈನ್ಡ್ ಬೈ ಡ್ಯಾಶ್ ಅಂತ ಕೊಟ್ಟು ಓವೆಲ್, ಕಾನ್ಸನೆಂಟ್ಸ್, ಸೌಂಡ್ಸ್, ಆಮೇಲೆ ಸಿಲೆಬಲ್ಸ್ ಅಂತ ಕೊಟ್ಟಿದ್ದಾರೆ ಸರ್. ಸಿಲೆಬಸ್ ಅಲ್ಲ ಸ್ನೇಹಿತರೆ, ಸಿಲೆಬಲ್ಸ್. ಸಿಲೆಬಲ್ಸ್ ಅಂತ ಗೊತ್ತಲ್ವಾ? ನೋಡಿ ಇಲ್ಲಿ, ಹಾಗಾದ್ರೆ ಎ ಮತ್ತು ಯಾನ್ ಡಿಟರ್ಮೈನ್ಡ್ ಬೈ ನಾಟ್ ವೋವೆಲ್, ನಾಟ್ ಕಾನ್ಸನೆಂಟ್ಸ್, ನಾಟ್ ಇವನ್ ಸಿಲೆಬಲ್. ಇಟ್ ಈಸ್ ಡಿಟರ್ಮೈನ್ಡ್ ಬೈ ಸೌಂಡ್ಸ್, ಮೀನ್ಸ್ ಧ್ವನಿ ಮೇಲೆ ಇರ್ತದ. ಎ ಮತ್ತು ಯಾನನ್ನ ಯಾವಾಗ ಬಳಸ್ತೀವಿಪ್ಪ ಅಂತ ಹೇಳಿದ್ರೆ, ನಾವು ಅದರ ಧ್ವನಿಯ ಆಧಾರಿತದ ಮೇಲೆ ನಾವು ಏನ್ ಮಾಡ್ತೀವಿ, ಎ ಮತ್ತು ಯಾನನ್ನ ಬಳಸ್ತೀವಿ. ಸರ್, ಎ ಮತ್ತು ಯಾವಾಗ ಬಳಸ್ಬೇಕ್ರಿ ಎ ಅಂತ ಹೇಳಿದ್ರೆ ಸ್ನೇಹಿತರೆ, ಬಿಫೋರ್ ಕಾನ್ಸನೆಂಟ್ ಸೌಂಡ್. ಕಾನ್ಸನೆಂಟ್ ಅಂದ್ರೆ ವ್ಯಂಜನಾಕ್ಷರದ ಮುಂದೆ. ಹೆಂಗ್ರಿ ಅಂತ ಹೇಳಿದ್ರೆ, ಇಲ್ಲಿ ನೋಡ್ರಿ, ಇಲ್ಲಿ ಇದು ಬ. ನೋಡ್ರಿ ಇಲ್ಲಿ, ಅ ಬಾಯ್, ಬ ಏನ್ರಿ, ಕಾನ್ಸನೆಂಟ್, ಹೌದಿಲ್ಲೋ? ಸೊ ನೋಡ್ರಿ, ಅ ಮ್ಯಾನ್, ಮ ಏನ್ರಿ, ಕಾನ್ಸನೆಂಟ್ಸ್. ಗ, ಅ ಗರ್ಲ್, ಗರ್ಲ್ ನೋಡ್ರಿ, ಕಾನ್ಸನೆಂಟ್. ನೋಡ್ರಿ, ಪೆನ್, ಹೌದಾ? ಅ ಪೆನ್, ಪ ಏನ್ರಿ, ಕಾನ್ಸನೆಂಟ್. ಕ, ಅ ಕಾರ್, ಕ ಏನ್ರಿ, ಕಾನ್ಸನೆಂಟ್. ಈ ರೀತಿ ಎಲ್ಲಿ ಕಾನ್ಸನೆಂಟ್ಸ್ ಸೌಂಡ್ಸ್ ಬರ್ತದೋ, ನಾಟ್ ಲೆಟರ್ಸ್. ರಿಮೆಂಬರ್, ಐ ರಿಪೀಟ್ ಮೈ ವರ್ಡ್ಸ್, ನಾಟ್ ಲೆಟರ್ಸ್ ಬಟ್ ಸೌಂಡ್. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ನೋಡ್ರಿ ಇಲ್ಲಿ, ಅ ಪೆನ್, ಅ ಬಾಯ್, ಅ ಮ್ಯಾನ್, ಅ ಕಾರ್, ಅ ಗರ್ಲ್, ಹೌದಲ್ವಾ? ಅವಾಗ ನಾವು ಅಂದ್ರೆ ನೋಡ್ರಿ ಇಲ್ಲಿ, ಬಾಯ್ ಅಂತಕ್ಕಂಥದ್ದು ಸರ್ ಬಾಯ್ಸ್ ಬರುತ್ತಾ? ನೋ, ರಾಂಗ್. ಯಾಕೆ ಹೇಳ್ರಿ? ಯಾಕಂದ್ರೆ ಅ ಬಾಯ್ ಆಗ್ಬೇಕು. ಯಾಕಂದ್ರೆ ಅ ಅಂದ್ರೆ ಒಂದು ಅಂತ ಹೇಳಿದೀನಿ ನಾನು. ಸೊ ಅ ಬಾಯ್ ಆಗತ್ತೆ ಹೊರತು ಅ ಬಾಯ್ಸ್ ಇಲ್ಲ. ಪ್ಲೂರಲ್ ನೌನ್ಸ್ ಜೊತೆಗೆ ನಾವು ಆರ್ಟಿಕಲ್ ಅನ್ನ ಹಚ್ಚೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಪ್ಲೂರಲ್ ನೌನ್ ಜೊತೆ ನಾವು ಆರ್ಟಿಕಲ್ ಅನ್ನ ಹಚ್ಚಕ್ ಬರೋದಿಲ್ಲ ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ? ಎಸ್, ಸಿಂಗುಲರ್ ನೌನ್ಸ್ ಜೊತೆನೆ ನಾವೇನ್ ಮಾಡ್ಬೇಕು, ಹಚ್ಬೇಕು ಸ್ನೇಹಿತರೆ. ಅರ್ಥ ಆಯ್ತಾ? ಸೊ ನೋಡ್ರಿ ನೆಕ್ಸ್ಟ್, ಸರ್ ಯಾನ್ ಹಂಗಾದ್ರೆ ಓಕೆ, ಅಂದ್ರೆ ಗೊತ್ತಾಯ್ತು ಸರ್, ಬಿಫೋರ್ ಕಾನ್ಸನೆಂಟ್ ಸೌಂಡ್ಸ್ ಮತ್ತ ಅದರ ಜೊತೆಗೆ ಬಂದ್ರೆ ನಾವು ಹಚ್ಬೇಕು, ಗೊತ್ತಾಯ್ತ್ರಿ? ಹಂಗಾದ್ರ ಯಾನ್ ಯಾವಾಗ ಹಚ್ಚೋದ್ ಸರ್, ಅಲ್ವಾ? ಅಲ್ವಾ? ಸೊ ನೋಡ್ರಿ ಇಲ್ಲಿ, ಇದನ್ನ ಯಾವಾಗ ಹಚ್ಚೋದಂದ್ರೆ ಬಿಫೋರ್ ವೋವೆಲ್ ಸೌಂಡ್ಸ್. ಏನಿಲ್ಲ ಸ್ನೇಹಿತರೆ, ವೋವೆಲ್ ಸೌಂಡ್ಸ್ ಅಂದ್ರೆ ಏನಪ್ಪ, ನಮ್ಗೆ ಸ್ವರಾಕ್ಷರ ಅಲ್ವಾ? ಸ್ವರಾಕ್ಷರದ ಮುಂಚಿತವಾಗಿ, ಸ್ವರಾಕ್ಷರದ ಧ್ವನಿ ಸ್ನೇಹಿತರೆ, ನೆನ್ಪಿಟ್ಕೊಳ್ರಿ, ಅಕ್ಷರ ಅಲ್ಲ, ಸ್ವರಾಕ್ಷರ ಧ್ವನಿ. ಧ್ವನಿ ಇರ್ಬೇಕಲ್ಲಿ. ಸರ್, ಆ ಸ್ವರಗಳು ಯಾವ ಯಾವ್ದ್ರಿ? ನೋಡ್ರಿ ಇಲ್ಲಿ, ಎ, ಇ, ಐ, ಓ, ಯು. ನಿಮ್ಗೆಲ್ಲರಿಗೂ ಗೊತ್ತೇ ಐತಿ ಆಲ್ರೆಡಿ. ನಾವೇನು ಪ್ರೈಮರಿಯಿಂದನೂ ಕಲ್ತ್ಕೊಂಡ್ ಬಂದಿದೀವಿ. ಎ, ಬಿ, ಸಿ, ಡಿ, ಯು, ಎಫ್ ಎಲ್ಲ ಕಲ್ತ್ಕೊಂಡ್ ಬಂದಿದೀವಿ. ನಾವು ಯಾರಾದ್ರೂ ಕೇಳಿದ್ರೆ ವೋವೆಲ್ಸ್ ಎಷ್ಟು ಅದಾವ ಅಂದ್ರೆ 5 ಅಂತೀರಿ, ಕಾನ್ಸನೆಂಟ್ಸ್ ಎಷ್ಟು ಅದಾವ ಅಂದ್ರೆ 21 ಹೇಳ್ಬಿಡ್ತೀರಿ. ಟೋಟಲ್ ಕೂಡಿಸಿದ್ರಿ 26. ಆದ್ರ ಸೌಂಡ್ ಯಾರು ಒಬ್ರು ಹೇಳ್ರಿ ನೋಡೋಣ, ಸೌಂಡ್ ಎಷ್ಟು ಅದಾವಪ್ಪ ಇಂಗ್ಲಿಷ್ದಾಗ? ಕಮೆಂಟ್ ಮಾಡ್ರಿ ನೋಡೋಣ, ಸೌಂಡ್ಸ್ ಎಷ್ಟು ಅದಾವ? ಒಬ್ರಿಗೂ ಗೊತ್ತಿಲ್ಲ ಸ್ನೇಹಿತರೆ. ಯಾಕಂದ್ರ ನಮಗ ಯಾವುದೇ ಸ್ಕೂಲ್ಗಳಲ್ಲಿ ಇಂಗ್ಲಿಷ್ ಫೋನಿಕ್ಸ್ ಅನ್ನ ಯಾರು ಹೇಳ್ಕೊಟ್ಟಿಲ್ಲ. ಅದ್ರ ಒಳಗಡೆ ಎಷ್ಟು ಸೌಂಡ್ ಬರ್ತದಂತಾನು ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ. ಮೈ ಡಿಯರ್ ಸ್ಟೂಡೆಂಟ್ಸ್, there are 44 sounds there in English. How many? 44 sounds.
ಅರ್ಥ ಆಗ್ತಿದ್ಯಾ? ನನ್ನ ವಿಡಿಯೋವನ್ನ ಒಂದ್ಸರಿ ಹೋಗಿ ನೋಡಿ, ಬೇಸಿಕ್ ಇಂಗ್ಲಿಷ್ ಅಂತ ಮಾಡಿದೀನಿ. ಅದ್ರೊಳಗಡೆ ನಾನು ಹ್ಯಾಗ್ ಸೌಂಡ್ಸ್ ಇರ್ತದ, ಎಲ್ಲಿನ ಸೌಂಡ್ ಬರ್ತದ, ಏನು ಎಲ್ಲ ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ. ನೋಡ್ರಿ, ಆ 44 ಒಳಗಡೆ we have 20 vowel sounds and we have 24 consonant sounds. Remember my dear students, 20 vowel sounds and 24 consonant sounds. Are you getting me well? Yes. So ಹಾಗಿದ್ದಾಗ ನೋಡ್ರಿ, ಇಲ್ಲಿ ಯಾನನ್ನ ಯಾವಾಗ ಯೂಸ್ ಮಾಡ್ತೀವ್ರಿ? ಬಿಫೋರ್ ವೊವೆಲ್ ಸೌಂಡ್ಸ್. ನಮ್ಗೆ ಸ್ವರಾಕ್ಷರದ ಧ್ವನಿ ಇರ್ಬೇಕು, ಆ ಧ್ವನಿಯ ಹಿಂದೆ ನಾವು ಯಾನನ್ನ ಯೂಸ್ ಮಾಡ್ತೀವಿ. ವೆರಿ ಸಿಂಪಲ್ ಸ್ನೇಹಿತರೆ. ಇಲ್ಲಿ ನೋಡ್ಬೇಕ, ಇಲ್ಲಿ ಮ ಐತಿ, ಬ ಐತಿ, ಪ ಐತಿ, ಕ ಐತಿ, ಗ ಐತಿ, ಹಂಗಾಗಿ ಎ ಹಚ್ಚಿವಿ. ಈಗ ಯಾನ್ ಹೆಂಗ್ ಹಚ್ಚೋದಿವು ಅಂತ ಹೇಳಿದ್ರೆ ನೋಡ್ರಿ ಇಲ್ಲಿ ಸ್ನೇಹಿತರೆ, ಇಲ್ಲಿ ನೋಡ್ರಿ ಸೌಂಡ್ ಏನೈತಿ? ನೋಡ್ರಿ, ಐ ವಾಂಟ್ ಆನ್ ಆಪಲ್. ನೋಡ್ರಿ, ಆಪಲ್ ಆ ಸೌಂಡ್ ಐತ್ರಿ, ಅದಕ್ಕ ಸೌಂಡ್ ಐತಿಲ್ಲೋ, ಸೊ ಹಂಗಾಗಿ ಆನ್. ಇಲ್ಲಿ ಐ ವಾಂಟ್ ಎಗ್, ಎ ಸೌಂಡ್ ಐತಿ ನೋಡ್ರಿ, ಎ ಸೌಂಡ್ ಬಂದಾಗ ಎಗ್. ಓಕೆ, ಐ ಹ್ಯಾವ್ ಆನ್ ಇನ್ಸ್ಟಿಟ್ಯೂಟ್. ನೋಡ್ರಿ, ಇನ್ಸ್ಟಿಟ್ಯೂಷನ್, ಐ ಹ್ಯಾವ್ ಆನ್ ಇನ್ಸ್ಟಿಟ್ಯೂಷನ್. ಈ ಸೌಂಡ್ ಬರತ್ತ ನೋಡ್ರಿ. ನೋಡ್ರಿ, ಈಗಲ್, ದಟ್ ಈಸ್ ಆನ್ ಈಗಲ್. ಈಗಲ್ಸ್ ಅಲ್ಲ, ಈಗಲ್, ಆನ್ ಈಗಲ್. ನೋಡ್ರಿ ಇಲ್ಲಿ ಇಲ್ಲಿ ಎ ಐತಿ, ಅದಕ್ಕೋಸ್ಕರ. ನೋಡ್ರಿ ಇಲ್ಲಿ ಅಂಬ್ರೆಲ್ಲಾ. ನೋಡ್ರಿ, ಅಂಬ್ರೆಲ್ಲಾ ಒಳಗಡೆ ಯು ಐತಿ, ಓಕೆ. ಬಟ್ ನೋಡ್ರಿ, ನಾವು ಇಲ್ಲಿ ಲೆಟರ್ ವಿರುದ್ಧ ಲೆಟರ್ ನೋಡ್ಕೊಂಡು ಹೋಗ್ತಿಲ್ಲ ಸ್ನೇಹಿತರೆ. ನಾವು ಏನ್ ನೋಡ್ಕೊಂಡು ಹೋಗ್ತಾ ಇದೀವಿ? ಸೌಂಡ್ ಅಲ್ವಾ? ಏನ್ ನೋಡ್ಕೊಂಡು ಹೋಗ್ತಾ ಇದೀವಿ? ಸೌಂಡ್. ನೋಡ್ರಿ, ಧ್ವನಿ ಏನೈತಿ ಇಲ್ಲಿ? ಅಂಬ್ರೆಲ್ಲಾ ಅಂತ ಹೇಳ್ಬೇಕಾದ್ರೆ ಬರ್ತಾ ಇದೆ ಸ್ನೇಹಿತರೆ. ಏನ್ ಬರ್ತಾ ಇದೆ? ಸೊ ಹಂಗಾಗಿ ಆನ್ ಅಂಬ್ರೆಲ್ಲಾ. ಹೌದಾ? ಆನ್ ಆರೆಂಜ್. ನೋಡ್ರಿ, ಓ ಅಲ್ಲ, ಆರೆಂಜ್, ಆನ್ ಆರೆಂಜ್. ಈ ರೀತಿ ನಿಮ್ಗ ಈಗ ಕೆಲವೊಂದ್ ಟೈಮ್ ಸರ್ ಯೂನಿವರ್ಸಿಟಿ ಬಂದಾಗ ಏನ್ ಮಾಡ್ಬೇಕ, ಯುರೋಪ್ ಅಂತ ಬಂದಾಗ ಏನ್ ಮಾಡ್ಬೇಕ, MLA ಅಂತ ಏನ್ ಮಾಡ್ಬೇಕ, ಹ್ಯಾಗ್ ನಾವು ತಿಳ್ಕೊಳ್ಬೇಕ ಅಂತ ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ಮತ್ತೆ ದ ಯಾವಾಗ ಬಳಸ್ಬೇಕ, ದಿ ಯಾವಾಗ ಬಳಸ್ಬೇಕ, ಯಾವ ರೀತಿ ನಮಗ ಕನ್ಫ್ಯೂಸ್ ಆಗ್ತದ ಅಂತ ಏನಾದ್ರೂ ನಿಮ್ಗೆ ಅನಿಸ್ತಾ ಇದ್ರೆ ದಯಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಖಂಡಿತವಾಗಿ ನಿಮ್ಗೆ ಅರ್ಥ ಆಗ್ತದ ಸ್ನೇಹಿತರ, ನಾನ್ ನಿಮಗೆ ಭರವಸೆಯನ್ನ ಕೊಡ್ತೇನೆ. ನೋಡಿ, ಇಲ್ಲಿ ಈಗ ಆರ್ಟಿಕಲ್ ಅನ್ನ ನಾನು ಆಲ್ರೆಡಿ ಹೇಳಿದೀನಿ. ಆರ್ಟಿಕಲ್ ಅಂದ್ರೆ ಏನಪ್ಪಾ? ಆರ್ಟಿಕಲ್ಸ್ ಆರ್ ಸ್ಮಾಲ್ ವರ್ಡ್ಸ್ ಯೂಸ್ಡ್ ಬಿಫೋರ್ ನೌನ್ಸ್. ನೋ ಡೌಟ್. ಹೌದಾ? ನಾಮಪದ ನೆನ್ಪಿಟ್ಕೊಡ್ರಿ ಸ್ನೇಹಿತರೆ. ವರ್ಬ್ ಅಲ್ಲ. ಐ ಆಮ್ ಅ ರನ್ನಿಂಗ್ ಅಲ್ಲ, ಐ ಆಮ್ ಅ ಈಟಿಂಗ್ ಅಲ್ಲ. ನೆನ್ಪಿಟ್ಕೊಳ್ಳಿ. ಇಲ್ಲಿ ಜೀರೋ ಆರ್ಟಿಕಲ್ಸ್ ಹ್ಯಾಗ್ ಬರ್ತದ, ನೋ ಆರ್ಟಿಕಲ್ಸ್ ಹೆಂಗಿರ್ತದ, ಜೀರೋ ಆರ್ಟಿಕಲ್ ಅಂದ್ರೆ ಏನು, ಎಲ್ಲಿ ಬರ್ತದ, ಎಲ್ಲವನ್ನು ಸಹ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ಹೀಗೆ ನೋಡ್ತಾ ಇರಿ ಸ್ನೇಹಿತರೆ. ನಾನ್ ನಿಮ್ಗೀಗ ಯಾವ ರೀತಿ ಈಸಿ ಮೆಥಡ್ ಒಳಗಡೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ನಾವು ಒನ್ ಬೈ ಒನ್ ಅನ್ನ ನೋಡೋಣ ಸ್ನೇಹಿತರೆ. ನಾ ಹೇಳಿದ್ನಲ್ವಾ ಆರ್ಟಿಕಲ್ಸ್ ಅಂದ್ರೆ ಏನು, ಎ ಹೇಗಿರ್ತದ, ಮತ್ತೆ ಯಾನ್ ಹೇಗ್ ಬರ್ತದ ಅಂತ ನಾ ಹೇಳಿದ್ನಲ್ವಾ. ಸೊ ಈಗ ಎ ಮತ್ತು ಯಾನ್ ಅನ್ನ ಸಪರೇಟ್ ಆಗಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ. ಈಗ ನಾನು ಓವರ್ ಆಗಿ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಈಗ ಇದು ಹ್ಯಾಗ್ ಬಳಸ್ತೀವಿ ಅಂತ ನೋಡಿ. ಇಂಪಾರ್ಟೆಂಟ್ ಆಗಿರೋದು ಸ್ನೇಹಿತರೆ, ನೋಡಿ ಇಲ್ಲಿ ಸೌಂಡ್ ಈಸ್ ಇಂಪಾರ್ಟೆಂಟ್, ನಾಟ್ ಲೆಟರ್ಸ್. ಲೆಟರ್ಸ್ ಇಂಪಾರ್ಟೆಂಟ್ ಅಲ್ಲ ಸ್ನೇಹಿತರೆ, ಧ್ವನಿ ಇಂಪಾರ್ಟೆಂಟ್ ಆಗ್ತದ, ಅಕ್ಷರ ಇಂಪಾರ್ಟೆಂಟ್ ಅಲ್ಲ. ದಯಮಾಡಿ ಗಮನಿಸಿ. ಸೊ ನೀವು ಕಣ್ಣು ಮುಚ್ಚಿ ಯಾರೋ ಒಂದ್ ಹೇಳಿದ್ರೆ ಕೇಳಿಸ್ಕೊಳ್ಬೇಕಾದ್ರೆ ಅಲ್ಲಿ ಕಾನ್ಸನೆಂಟ್ ಸೌಂಡ್ ಇದೆಯಾ ಅಥವಾ ವೊವೆಲ್ ಸೌಂಡ್ ಇದೆಯಾ ಗಮನಿಸಿ. ಅದಾದ್ಮೇಲೆ ನೀವು 100% ಮಾಡ್ತೀರಾ, ಅದ್ರಲ್ಲಿ ಡೌಟೇ ಇಲ್ಲ. ನೋಡ್ರಿ, ಈಗ ಸರಿ ಎ ಯಾವಾಗ ಬಳಸೋದ್ರಿ? ನಾ ಆಲ್ರೆಡಿ ಹೇಳಿದೀನಿ. if it starts with a consonant sound. ನೋಡ್ರಿ, if it starts with a consonant sounds, ಏನಾಗ್ಬೇಕಂತೆ? ಕಾನ್ಸನೆಂಟ್ ಸೌಂಡ್ ಅನ್ನ ಸ್ಟಾರ್ಟ್ ಆದ್ರೆ ಹೇಗಿರ್ತದೆ ಕಾನ್ಸನೆಂಟ್ ಸೌಂಡ್ ನೋಡಿ ಸ್ನೇಹಿತರೆ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಅ ಬಾಯ್. ನೋಡಿ ಇಲ್ಲಿ ಅ ಬಾಯ್. ನೋಡ್ರಿ, ಇಲ್ಲಿ ಬ ಅನ್ನೋದೇನು ಕಾನ್ಸನೆಂಟ್ಸ್ ಅಲ್ವಾ, ಹಂಗಾಗಿ ಅಂತ ಹೇಳ್ಬೇಕು. ನೋಡಿ ಸ್ನೇಹಿತರೆ, ಇಲ್ಲಿ ಬಾಯ್ಸ್ ಅಂತ ಇದ್ರೆ ಮತ್ತೆ ಬರೋದಿಲ್ಲ, ಇಲ್ಲಿ ಬರೋದಿಲ್ಲ. ಹೇಳಿ, ಸಿಂಗುಲರ್ ಇದ್ರೆ ಮಾತ್ರ ಬಳಸ್ಬೇಕಾಗ್ತದೆ ಸ್ನೇಹಿತರೆ. ಸಿಂಗುಲರ್ ನೌನ್ಸ್ ಗೆ ಮಾತ್ರ ನೆನ್ಪಿಟ್ಕೊಳ್ಳಿ, ವರ್ಬಿಗೆ ಬಳಸಲ್ಲ. ಕೇವಲ ನಾವು ನೌನ್ಸ್ ಗೆ ಮಾತ್ರ ಬಳಸ್ತೀವಿ ಸ್ನೇಹಿತರೆ. ನೋಡ್ರಿ, ಅ ಗರ್ಲ್, ಐ ಸಾ ಅ ಗರ್ಲ್. ನೋಡ್ರಿ, ಗ ಅಂತಕ್ಕಂಥದ್ದು ಏನಿದೆ? ಕಾನ್ಸನೆಂಟ್ಸ್ ಇದೆಯಾ, ವ್ಯಂಜನಾಕ್ಷರ ಇದೆಯಾ? ನೋಡ್ರಿ, ಅ ಮ್ಯಾನ್, ಐ ಸಾ ಅ ಮ್ಯಾನ್. ನೋಡ್ರಿ, ಮೊದಲನೇ ಬಾರಿ ಯಾವುದೋ ಒಂದು ವ್ಯಕ್ತಿಯ ಬಗ್ಗೆ ನೀವು ಕೇಳ್ತಿದ್ದೀರಾ, ಯಾವುದೋ ಒಂದು ವ್ಯಕ್ತಿಯಪ್ಪ, ಗೊತ್ತಿಲ್ಲದ ವ್ಯಕ್ತಿ ಬಗ್ಗೆ ನಾವು ಬಂದು ಮಾತನಾಡ್ಬೇಕಾದ್ರೆ ಐ ಸಾ ಅ ಮ್ಯಾನ್. ನೋಡ್ರಿ, ಅ ಡಾಗ್. ಹೌದಾ? ಸೊ ಇವೆಲ್ಲ ಕಾಮನ್ ಆಗಿ ಹೇಳ್ತಕ್ಕಂಥ ಸ್ನೇಹಿತರೆ.
ಕಾಮನ್ ಆಗಿ ನಾವು ದಿನನಿತ್ಯ ಬಳಸ್ತಕ್ಕಂಥದ್ದು ಇವೆಲ್ಲ. ಆದರೆ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥದ್ದು ಈ ರೀತಿ ಕೇಳಲ್ಲ ಸ್ನೇಹಿತರೆ, ಟಫ್ ಆಗಿರ್ತದ. ಹೇಗಿರ್ತದಪ್ಪ ಅಂತ ಹೇಳಿದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ಚೆನ್ನಾಗಿ ನೋಡ್ಕೊಳ್ರಿ. ಇಲ್ಲಿ ನೋಡಿ, ಇಲ್ಲಿ ಈಗ 1 ರೂಪಿ ಕಾಯಿನ್ ಅಂತ ಇದೆಯಪ್ಪ. ಇದಕ್ಕೆ ಹೇಳ್ರಿ ಏನ್ ಬಳಸ್ಬೇಕು? ಈಗ ಇಲ್ಲಿ ಎ ಬರ್ಬೇಕು, ಯಾನ್ ಬರ್ಬೇಕು? ಹೇಳಿಪ್ಪ, ಏನ್ ಬರ್ಬೇಕು? ಏನ್ ಬರ್ಬೇಕು ಸ್ನೇಹಿತರೆ? ನೋಡ್ರಿ, ಇಲ್ಲಿ 1, ಇಲ್ಲಿ ಓ ಇದೆ, ಬಟ್ ಆದರೆ ಸೌಂಡ್ ಏನಿದೆ? ವ ಇದೆ. ಸೊ ವ ಅಂದ್ರೆ ಏನ್ರಿ? ಅದು ಕಾನ್ಸನೆಂಟ್ ಸೌಂಡ್ ಅಲ್ವಾ? ಸೊ ಹಂಗಾಗಿ ಇಲ್ಲಿ ಬರ್ಬೇಕು. 1 ರೂಪೀಸ್. ನೋಡ್ಕೊಡ್ರಿ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಸ್ನೇಹಿತರೆ. ಎಕ್ಸಾಮ್ ಅಲ್ಲಿ ಹೀಗೆ ಇರುತ್ತೆ ನೋಡ್ರಿ. ಇಲ್ಲಿ ಗಿವ್ ಮಿ ಆನ್ ಆರ್, ಹೌದಾ? ನೋಡ್ರಿ, ಗಿವ್ ಮಿ ಆನ್ ಆರ್ ಅಂದಾಗ ನಮಗೆ ಅಲ್ಲಿ ಏನ ಹೆಡ್ ಸೈಲೆಂಟ್ ಆಗತ್ತ, ಹೌದಾ? ಹಂಗಾಗಿ ನಮ್ಗೆ ಗೊತ್ತಾಗತ್ತೆ. ಈಗ ಇಲ್ಲಿ ನೋಡ್ರಿ ಸ್ನೇಹಿತರೆ, ಈಗ ನೀವೇನಾದ್ರು ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ನಾನೇನಾದ್ರೂ ಈಗ ಯೂನಿವರ್ಸಿಟಿ ಅಂತ ಬರ್ದೆಪ್ಪ, ಯೂನಿವರ್ಸಿಟಿ. ಸೊ ಈಗ ಇಲ್ಲೇನ್ ಬರಿಬೇಕು ಸ್ನೇಹಿತರೆ? ಯೂನಿವರ್ಸಿಟಿ ಅಂತ ಹೇಳಿದ್ರೆ ಏನ್ ಬರಿಬೇಕು? ಯೂನಿವರ್ಸಿಟಿ ಅಂತ ಹೇಳಿರ್ಬೇಕು, ಎ ಬರಿಬಾರ್ದು, ಯಾನ್ ಬರಿಬೇಕು. ಯಾಕೆ? ಇದು ಏನಿದು ಸೌಂಡ್? ಯು. ನೋಡ್ರಿ, ಯು ಕಾನ್ಸನೆಂಟ್ ಸೌಂಡ್ ಇದೆ, ಯು ಅಂತಕ್ಕಂಥದ್ದು. ಅರ್ಥ ಮಾಡ್ಕೊಳ್ಳಿ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ನಾನು ಯುರೋಪಿಯನ್ ಅಂತ ಬರ್ದೆಪ್ಪ, ಯುರೋಪಿಯನ್, ಹೀಸ್ ಯುರೋಪಿಯನ್ ಅಂತ ಹೇಳ್ದೆಪ್ಪ. ಅವಾಗ ಇಲ್ಲಿ ಏನ್ ಬರಿಬೇಕು? ನೋಡ್ರಿ, ಇಲ್ಲಿ ಏನೈತಿ? ಯುರೋಪಿಯನ್. ಯಾಕ? ಯು ಸೌಂಡ್ ಐತಿ, ಯುರೋಪಿಯನ್. ಅರ್ಥ ಮಾಡ್ಕೊಳ್ರಿ, ಕಾನ್ಸನೆಂಟ್ ಸೌಂಡ್ ಅದ. ಸೊ ಈ ರೀತಿಯಾದಂತಹ ಏನ್ ಕೇಳ್ತಾರೆ? ಈ ರೀತಿಯಾದಂತಹ ವರ್ಡ್ಸ್ ಗಳನ್ನ ಎಕ್ಸಾಮ್ ಒಳಗಡೆ ಕೇಳ್ತಾರೆ ಸ್ನೇಹಿತರೆ. ಅರ್ಥ ಮಾಡ್ಕೊಡ್ರಿ ತುಂಬಾ ಚೆನ್ನಾಗಿ. ನೀವೇನೇ ನೋಡ್ಬೇಕಾದ್ರೆ ಈ ಸೌಂಡ್ ಅನ್ನ ನೋಡ್ಬೇಕೆ ಹೊರತು, ನೋಡ್ರಿ ಇಲ್ಲಿ ಇವು ಮೂರು ಕೂಡ ನಿಮಗೆ ವೊವೆಲ್ ಸೌಂಡ್ ಇದೆ ಅಲ್ವಾ? ವೊವೆಲ್ ಸೌಂಡ್ ಇದಾವಲ್ವಾ? ಮೂರು ಕೂಡ ವೊವೆಲ್ ಸೌಂಡ್ ಇದೆ. ಆದರೆ ಇಲ್ಲಿ ಸೌಂಡ್ ಇರ್ತಕ್ಕಂಥದ್ದು ಕಾನ್ಸನೆಂಟ್ ಸೌಂಡ್. ವೊವೆಲ್ ಲೆಟರ್ಸ್ ಇದಾವೆ. ಈ ಲೆಟರ್ ಎಲ್ಲವೂ ಏನು? ಇವೆಲ್ಲ ವೊವೆಲ್ ಲೆಟರ್ಸ್. ಆದ್ರೆ ಅದರ ಪ್ರೊನೌನ್ಸಿಯೇಷನ್ ನೋಡ್ರಿ, ಕಾನ್ಸನೆಂಟ್ಸ್ ಇದೆ. ಹಂಗಾಗಿ ಅಲ್ಲಿ ಆನ್ ಬರಲ್ಲ, ಬರ್ತದ. ಅರ್ಥ ಆಗ್ತಿದ್ಯಾ ಸ್ನೇಹಿತರೆ? ಈ ರೀತಿಯಾಗಿ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಸ್ನೇಹಿತರೆ. ಯಾವ ರೀತಿ ಕೇಳ್ತಾನೆ? ಈ ರೀತಿಯಾಗಿ ಕೇಳ್ತಾನೆ. ಸೊ ಹಾಗಾಗಿ ನಾ ಹೇಳ್ದೆ, ನೋಡ್ರಿ, ಇಲ್ಲಿ ಯಾವ ಒಂದು ಪದವು ವ್ಯಂಜನಾಕ್ಷರದಿಂದ ಸ್ಟಾರ್ಟ್ ಆಗ್ತದೋ, ಅಂದ್ರೆ ವ್ಯಂಜನಾಕ್ಷರದ ಧ್ವನಿಯಿಂದ. ಅರ್ಥ ಆಗ್ತಿದ್ಯಾ? ಧ್ವನಿ ಇಂಪಾರ್ಟೆಂಟ್, ಲೆಟರ್ ಇಂಪಾರ್ಟೆಂಟ್ ಅಲ್ಲ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಈ ರೀತಿ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಸ್ನೇಹಿತರೆ. ಈ ರೀತಿ ಎಕ್ಸಾಮ್ ಒಳಗಡೆ ಕೇಳ್ತಾನೆ. ಸೊ ನೀವೇನ್ ಮಾಡ್ಬೇಕ? ಇದನ್ನ ನೀಟಾಗಿ ನೋಡ್ಕೊಳ್ಬೇಕು. ಅರ್ಥ ಆಗ್ತಿದ್ಯಾ? ಸೊ ನೀವು ನೋಡಿ, ನಾನ್ ನಿಮ್ಗೆ ಲಾಸ್ಟಿಗೆ ಒಂದು 5-6 ಎಕ್ಸಾಂಪಲ್ಸ್ ಕೊಡ್ತೀನಿ, ಅಲ್ಲಿ ನೀವು ಕಮೆಂಟ್ ಹಾಕಿದ್ರೆ ಆಗ್ತದೆ ಸ್ನೇಹಿತರೆ. ಈಗ ನೋಡಿ, ನಾವು ಇದೇ ರೀತಿಯಾಗಿ ನಾವು ಯಾನ್ ಅನ್ನ ನೋಡೋಣ ಸ್ನೇಹಿತರೆ. ಏನ್ ನೋಡೋಣ ಸ್ನೇಹಿತರೆ? ಯಾನ್ ಅನ್ನ ನೋಡ್ರಿ. ಇದನ್ನ ಈಗ ನೀವು ಬೇಕಾದ್ರೆ ಇದು ಸ್ಕ್ರೀನ್ ಶಾಟ್ ತಗೊಳ್ಳಿ ಸ್ನೇಹಿತರೆ. ಓಕೆನಾ? ಪಾಸ್ ಮಾಡಿ ಬೇಕಾದ್ರೆ ಬರ್ಕೊಳ್ಳಿ ನೀವು. ಓಕೆ, ಈಗ ಇದರದ್ದು ನೆಕ್ಸ್ಟ್ ಯಾನ್ ಅನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಹೇಗಿರ್ತದ ನೋಡಿ. ನೋಡಿ ಸ್ನೇಹಿತರೆ, ಈಗ ಯಾನ್ ನೋಡಿ ಸ್ನೇಹಿತರೆ, ಯಾನ್ ಅಲ್ವಾ? ಸೊ ಯಾನ್ ನೋಡಿ ಎಷ್ಟು ಈಸಿ ಆಗಿರುತ್ತೆ ಅಂದ್ರೆ, ಇಫ್ ಏನ್ರಿ? ಇಫ್ ಅಂದ್ರೆ ಏನ್ರಿ? ಒಂದು ವೇಳೆ. ಇಫ್ ಇಟ್ ಸ್ಟಾರ್ಟ್ಸ್ ವಿತ್ ಅ ವೊವೆಲ್. ಅರ್ಥ ಮಾಡ್ಕೊಳ್ಳಿ, ವೊವೆಲ್ ಸೌಂಡ್. ವೊವೆಲ್ ಸೌಂಡ್ ಇಂದ ಏನಾದ್ರು ಸ್ಟಾರ್ಟ್ ಆದ್ರೆ, ಏನಿಂದ? ವೊವೆಲ್ ಸೌಂಡ್ ಇಂದ ಏನಾದ್ರು ಸ್ಟಾರ್ಟ್ ಆದ್ರೆ ನೋಡ್ರಿ, ವೊವೆಲ್ ಸೌಂಡ್ ಗಳು ಲೆಟರ್ ಅಲ್ಲ, ನೆನ್ಪಿಟ್ಕೊಳ್ರಿ. ಹೇಗಿರ್ತದ? ಒಂದ್ ವೇಳೆ ಇದು ವ್ಯಂಜನಾಕ್ಷರ ನೋಡ್ರಿ, ಇದು ಒಂದ್ ವೇಳೆ ನೀವು ಏನಾದ್ರು ಸ್ವರದ ಧ್ವನಿ, ಸ್ವರಾಕ್ಷರ ಧ್ವನಿ ಇರ್ಬೇಕು. ಸ್ವರ ಪ್ಲಸ್ ಧ್ವನಿ, ಅಕ್ಷರ ಅಲ್ಲ, ಅಕ್ಷರ ಅಲ್ಲ, ಅಕ್ಷರ ಬರಲ್ಲ, ಧ್ವನಿ ಬೇಕಾಗ್ತದ ಸ್ನೇಹಿತರೆ. ಧ್ವನಿ ಇಂಪಾರ್ಟೆಂಟ್ ಆಗತ್ತೆ ಹೇಳಬೇಕಾದ್ರೆ. ನೋಡ್ರಿ, ನಾವೀಗ ನೋಡ್ರಿ, ಗಿವ್ ಮಿ ಆನ್, ನೋಡ್ರಿ, ಹಿ ಈಸ್ ಡ್ಯಾಶ್ ಆಕ್ಟರ್ ಅಂತ ಕೊಡ್ತಾರ ಸ್ನೇಹಿತರೆ. ಈಗ ಏನ್ ಮಾಡ್ಬೇಕು ಇಲ್ಲಿ? ನೋಡ್ರಿ, ಆಕ್ಟರ್ ಅಂತ ಹೇಳ್ಬೇಕಾದ್ರೆ ಏನ ಬರಾಕತ್ತೈತಿ? ಸೊ ಹಿ ಈಸ್ ಆನ್ ಆಕ್ಟರ್. ಈಗ ನೋಡ್ರಿ, ಸಿ ಈಸ್ ಆಕ್ಟರ್, ಆಕ್ಟ್ರೆಸ್ ಅಲ್ಲ, ಆನ್ ಆಕ್ಟ್ರೆಸ್. ಆಕ್ಟ್ರೆಸ್ ಅವಳೊಬ್ಬ ನಟನೆಗಾರ್ತಿ ಅಂತ ಹೇಳ್ಬೇಕಾದ್ರೆ, ನಟ ಅಂತ ಹೇಳ್ಬೇಕಾದ್ರೆ ನಾವು ಯಾನ್ ಅಂತ ಹೇಳ್ತೀವಿ. ಗಿವ್ ಮಿ ಇನ್ ಆನ್ ಇಂಕ್ ಬಾಕ್ಸ್. ನೋಡ್ರಿ, ಆನ್ ಇಂಕ್ ಬಾಕ್ಸ್. ಇಂಕ್ ಬಾಕ್ಸ್, ಇ ಆನ್ ಇಂಕ್ ಬಾಕ್ಸ್. ನೋಡ್ರಿ, ಗಿವ್ ಮಿ ಆನ್ ಅಂಬ್ರೆಲ್ಲಾ. ಅಂಬ್ರೆಲ್ಲಾ ನೋಡಿ ಸ್ನೇಹಿತರೆ, ಅಂತ ಸೌಂಡ್ ಬರ್ತಾ ಇದೆ. ಅಂಬ್ರೆಲ್ಲಾ, ಆನ್ ಅಂಬ್ರೆಲ್ಲಾ. ಹೌದಾ? ಸೊ ನಿಮ್ಗೆ ಕನ್ಫ್ಯೂಸ್ ಎಲ್ಲ ಆಗ್ತದ ಅಂತ ಹೇಳ್ಬೇಕಾದ್ರೆ ನೋಡ್ರಿ, ಇಲ್ಲಿ ಈಗ ಹಿ ಈಸ್, ಹೌದಾ? ಹಿ ಈಸ್ ಡ್ಯಾಶ್ SBI ಆಫೀಸರ್ ಅಂತ ಇತ್ತಪ್ಪ. ಈಗ ಏನ್ ಹಚ್ತೀರಿ? ಇಲ್ಲಿ ಎಸ್ ಐತ್ ಸರ್, ಅದಕ್ಕೆ ಏನ್ ಹಚ್ತೀವಿ? ರಾಂಗ್. ಯಾಕ?
ಎಸ್ ಎಸ್ ಬಿ ಐ ಅಂತ ಹೇಳ್ಬೇಕಾದ್ರೆ ಇ ಎಸ್ ಅಂತಕ್ಕಂಥ ಸೌಂಡ್ ಬರ್ತಾ ಇದೆ. ಮೊದಲನೇ ಸೌಂಡ್ ಏನಿದೆ ಇ ಇದೆ, ಎಸ್ ಬಿ ಐ ಅಂತ. ಸೊ ಈಸ್ ಆನ್ ಎಸ್ ಬಿ ಐ ಆಫೀಸರ್. ಅರ್ಥ ಮಾಡ್ಕೊಳ್ರಿ, ಈಸ್ ಆನ್ ಎಸ್ ಬಿ ಐ ಆಫೀಸರ್ ಸ್ನೇಹಿತರೆ. ಆಮೇಲೆ ನೋಡ್ರಿ, ಗಿವ್ ಮಿ ಆನ್ ಆರ್, ನನಗೆ 1 ಗಂಟೆ ಕಾಲಾವಕಾಶ ಕೊಡಿ ಅಂತ ಹೇಳ್ಬೇಕಾದ್ರೆ ನೋಡ್ರಿ ಆನ್ ಆರ್ ಅಂತ ಹೇಳ್ಬೇಕು. ನೋಡ್ರಿ ಇದು ಹವರ್ ಅಲ್ಲ ಸ್ನೇಹಿತರೆ, ಆರ್ ಆರ್ ಗಿವ್ ಮಿ ಆನ್ ಆರ್. ಆರ್ ಇಲ್ಲಿ ಹೆಚ್ ಅಂತಕ್ಕಂಥ ಸೈಲೆಂಟ್ ಆಗುತ್ತೆ, ಹಂಗಾಗಿ ನಮ್ಗೆ ಈ ಸೌಂಡ್ ಬರುತ್ತೆ ಆರ್. ನೋಡ್ರಿ ಗಿವ್ ಮಿ ಆನ್ ಆರ್ ಅಲ್ವಾ. ಸೊ ಈ ರೀತಿ ಇರ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಯಾನ್ ಅನ್ನ ಬಳಸ್ತೀವಿ ಸ್ನೇಹಿತರೆ. ನೋಡ್ರಿ ಈಸ್ ಆನ್ ಎಂ ಎಲ್ ಎ. ನೋಡಿ ಎಂ ಎಲ್ ಎ ಬರ್ಲಿ, ಎಂ ಪಿ ಬರ್ಲಿ, ಎಂ ಎಲ್ ಸಿ ಬರ್ಲಿ ಸ್ನೇಹಿತರೆ. ಓಕೆ, ಎಂ ಎಲ್ ಸಿ ಅಥವಾ ಎಂ ಬಿ ಎ ಸ್ಟೂಡೆಂಟ್ ನೋಡಿ ಸ್ನೇಹಿತರೆ, ಏನೇ ಬರ್ಲಿ ಇವುಗಳ ಸೌಂಡ್ ನೋಡಿ ಸ್ನೇಹಿತರೆ. ಇಲ್ಲಿ ಇದು ಲೆಟರ್ ಮೇಲೆ ನೋಡಿದ್ರೆ ನಮ್ಗೆ ಏನೈತಿ, ಕಾನ್ಸನೆಂಟ್ ಲೆಟರ್ ಐತಿ, ಆದ್ರೆ ಅದರ ಸೌಂಡ್ ಬಂದ್ ಏನೈತಿ ನೋಡ್ರಿ ಎಂ 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 ಎಲ್ ಎ. ಸೊ ಹಂಗಾಗಿ ಇವು ಅಷ್ಟಕ್ಕೂ ಏನ್ ಬರ್ತದೆ ಸ್ನೇಹಿತರೆ, ಯಾನ್ ಯಾನ್ ಎಂ ಎಲ್ ಎ, ಯಾನ್ ಎಂ ಪಿ, ಯಾನ್ ಎಂ ಎಲ್ ಸಿ, ಯಾನ್ ಎಂ ಬಿ ಎ ಅಂತ ಬರ್ತದ ಸ್ನೇಹಿತರ. ಅರ್ಥ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ಬಹಳ ಅಗದಿ ಸಿಂಪಲ್ ಒಳಗಡೆ. ನಾನೀಗ ಇದು ದ ಆಗಲ್ಲೇನ್ರಿ ಸರ್, ನಿಮಗೆ ಮುಂದೆ ದ ಅನ್ನ ಮಾಡ್ತಿರ್ಬೇಕಾದ್ರೆ ನಿಮಗೆ ದನು ಕೂಡ ಹೆಂಗ ಆಗ್ತದ. ಈಗ ನೋಡ್ರಿ, ನಿಮ್ಮ ಕಾನ್ಸ್ಟಿಟ್ಯೂಂಟಿಯ ಎಂ ಎಲ್ ಎನ ಭೇಟಿ ಆಗ್ಬೇಕಾದ್ರೆ ನೀವು ಆನ್ ಎಂ ಎಲ್ ಎ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಯಾಕ, ಎ ಮತ್ತು ಆನ್ ಅಂತಕ್ಕಂಥದ್ದು ಅನಿರ್ದಿಷ್ಟವಾಗಿರ್ತಕ್ಕಂಥದ್ದು, ಅದು ಇವರೇ ಅಂತ ಹೇಳಕ್ ಬರಂಗಿಲ್ಲ ಅಲ್ವಾ. ಸೊ ಹಂಗಾಗಿ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ, ಇವುಗಳಿಗೆ ನಾವು ಯಾನ್ ಅಂತ ಹಚ್ತೀವಿ ಸ್ನೇಹಿತರ. ಈ ರೀತಿಯಾಗಿ ನಿಮ್ಗೆ ಏನೇ ಡೌಟ್ ಇದ್ರು ಸಹ ನೀವೇನ್ ಮಾಡ್ಬೇಕು ಸ್ನೇಹಿತರೆ, ತುಂಬಾ ಚೆನ್ನಾಗಿ ಯಾವ ರೀತಿ ಬಳಸ್ಬೇಕು, ಯಾವ ರೀತಿ ನೋಡ್ಕೊಳ್ಬೇಕು ಅನ್ನೋದನ್ನ ನೀವು ಕಲಿಬೇಕು ಸ್ನೇಹಿತರೆ. ಈಗ ನಾನ್ ನಿಮ್ಗೆ ಒಂದಿಷ್ಟು 4 ಏನು ಎಕ್ಸಾಂಪಲ್ಸ್ ಗಳನ್ನ ಕೊಡ್ತೀನಿ, ಅದನ್ನ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿ ಸ್ನೇಹಿತರೆ. ಅರ್ಥ ಆಯ್ತಾ? ಈಗ ನಿಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಇಷ್ಟು ಈಸಿ ಎಕ್ಸಾಂಪಲ್ ಡೈರೆಕ್ಟ್ ಹೀಗೆ ಕೇಳ್ತಾರೆ ಸ್ನೇಹಿತರೆ. ನೋಡಿ ಇಲ್ಲಿ ಡ್ಯಾಶ್ ಇಯರ್, ಇಲ್ಲಿ ಏನ್ ಹಚ್ಬೇಕು ಅಂತ ನೀವು ಕಮೆಂಟ್ ಮಾಡಿ. ಡ್ಯಾಶ್ ನಾಸಾ ಸೈಂಟಿಸ್ಟ್ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ನಾಸಾ ಸೈಂಟಿಸ್ಟ್ ಅಂದ್ರೆ ಏನು ನೀವು ಕಮೆಂಟ್ ಮಾಡಿ ಹೇಳಿ. ಡ್ಯಾಶ್ ಯೂಸ್ಫುಲ್ ಬುಕ್, ಏನ್ ಬರ್ಬೇಕು ನೋಡ್ರಿ, ಆರ್ಟಿಕಲ್ ಯೋಚನೆ ಮಾಡ್ರಿ, ಸೌಂಡ್ ನೋಡ್ರಿ, ಯೂಸ್ಫುಲ್ ಯೂಸ್ಫುಲ್ ಅರ್ಥ ಮಾಡ್ಕೊಳ್ರಿ. ಓಕೆ, ಲೆಟರ್ಸ್ ಇಂಪಾರ್ಟೆಂಟ್ ಅಲ್ಲ ಸ್ನೇಹಿತರೆ. ಡ್ಯಾಶ್ ಆನೆಸ್ಟ್ ಮ್ಯಾನ್, ನಾಟ್ ಹಾನೆಸ್ಟ್, ಆನೆಸ್ಟ್ ಹಾ ಅಲ್ಲ ಆ. ನೆಕ್ಸ್ಟ್ ಎಲ್ ಎಲ್ ಬಿ ಗ್ರಾಜುಯೇಟ್, ಡ್ಯಾಶ್ ಎಲ್ ಎಲ್ ಬಿ ಗ್ರಾಜುಯೇಟ್. ನೀವು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಇದಕ್ಕೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅರ್ಥ ಆಗ್ತಿದ್ಯಾ? ನೀವು ಖಂಡಿತವಾಗಿ ನೀವೇನಾದ್ರೂ ಇದಕ್ಕೆ ಕಮೆಂಟ್ ಮಾಡಿದ್ರೆ 100% ನಿಮ್ಗೆ ಆರ್ಟಿಕಲ್ ಬರ್ತದ ಅಂತ ಅರ್ಥ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇವಾಗ ನಾವು ಡೆಫಿನೆಟ್ ಆರ್ಟಿಕಲ್ ಅನ್ನು ನೋಡೋಣ ಸ್ನೇಹಿತರೆ. ಡೆಫಿನೆಟ್ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಡೆಫಿನೆಟ್ ಅಂದ್ರೆ ದ ಅಂದ್ರೆ ಸರ್ ಅದನ್ನ ದ ಯಾವಾಗ ಹೇಳ್ಬೇಕು, ದಿ ಯಾವಾಗ ಹೇಳ್ಬೇಕು, ಅದು ಲಾಸ್ಟ್ ಹೇಳ್ತೀನಿ ಸ್ನೇಹಿತರೆ. ತುಂಬಾ ಈಸಿ ಇದೆ, ಆ ರೀತಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಆಲ್ರೆಡಿ, ಆದ್ರೂ ನಾನು ನಿಮ್ಗೆ ಇನ್ನೊಂದ್ಸರಿ ಕ್ಲಾರಿಫಿಕೇಶನ್ ಹೇಳ್ಕೊಡ್ತೀನಿ. ಏನಿಲ್ಲ ಸ್ನೇಹಿತರೆ, ಈಗ ದ ಅನ್ನ ಯಾವಾಗ ಬಳಸ್ಬೇಕ್ರಿ, ಬಹಳ ಸಿಂಪಲ್ ಸ್ನೇಹಿತರೆ. ನೀವು ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ಮಾತನಾಡ್ತಿದ್ದೀರಾ, ಅಥವಾ ಯಾವ್ದೋ ಒಂದು ಹೋಲಿ ಬುಕ್ ಬಗ್ಗೆ ಮಾತನಾಡ್ತಿದ್ದೀರಾ, ಅಥವಾ ಅದು ಒಂದೇ ಆಗಿರ್ಬೇಕು ಇಡೀ ಜಗತ್ತಲ್ಲಿ ಎಲ್ಲೇ ಹೋದ್ರಿ, ವಿಶೇಷವಾಗಿ ಯೂನಿಕ್ ಆಗಿರ್ಬೇಕು, ಅದು ಒಂದೇ ವಿಷಯದ ಬಗ್ಗೆ ಮಾತನಾಡ್ಬೇಕು. ಈಗ ಒಂದು ಯೂನಿಕ್ ಥಿಂಗ್ ಆಗಿರ್ಬೇಕು. ಈಗ ನೋಡ್ರಿ, ಭೂಮಿ ಎಷ್ಟದ, ಒಂದೈತಿ. ಚಂದ್ರ ಎಷ್ಟದ, ಒಂದೈತಿ. ಸೂರ್ಯ ಒಬ್ರನ. ಏನ್ ನೋಡ್ರಿ, ಈ ರೀತಿ ಒಂದು ಎಂಟಿಟಿ ಬಗ್ಗೆ ನಾವು ಮಾತನಾಡ್ಬೇಕಾದ್ರೆ, ಮತ್ತೆ ನೋಡ್ರಿ ಇಲ್ಲಿ ಒಂದು ವಿಷಯವನ್ನ ಕುರಿತು, ಒಂದು ವಿಷಯದ ಕುರಿತು ಕೇಳುಗನಿಗೂ ಹೇಳುಗನಿಗೂ ಗೊತ್ತಿರುವಾಗ ಬಳಸುವುದೇ ದ. ಈಗಾಗಲೇ ನಾ ಹೇಳಿದೆ ಯಾನ್ ಎಂ ಎಲ್ ಎ ಅನ್ಬೇಕು ಅಂತ ಹೇಳಿ. ಈಗ ಯಾವ್ದೋ ಒಬ್ಬ ಎಂ ಎಲ್ ಎನ ಭೇಟಿ ಆಗಿ ಹೋಗ್ತೀನಿ ಅಂದ್ರೆ ಐ ಆಮ್ ಗೋಯಿಂಗ್ ಟು ಮೀಟ್ ಆನ್ ಎಂ ಎಲ್ ಎ. ಅದೇ ನಮ್ಮ ಕಾನ್ಸ್ಟಿಟ್ಯೂಯೆಂಟಿಯಲ್ಲೇ ಇರ್ತಕ್ಕಂತಹ ಎಂ ಎಲ್ ಎನ ಭೇಟಿ ಆಗ್ಬೇಕಾದ್ರೆ ನಾನು ಯಾವ್ದೋ ಒಬ್ಬ ಎಂ ಎಲ್ ಎ ಅಂತ ಹೇಳಕ್ ಬರೋಂಗಿಲ್ಲ. ನಮ್ಮ ಎಂ ಎಲ್ ಎ ಅಂತ ಹೇಳ್ಬೇಕಾದ್ರೆ ಐ ಆಮ್ ಗೋಯಿಂಗ್ ಟು ಮೀಟ್ ದ ಎಂ ಎಲ್ ಎ ಅಂತ ಹೇಳ್ತೀನಿ. ದ ಎಂ ಎಲ್ ಎ ಅಂದ್ರೆ ಯಾವಾಗ, ಆ ವ್ಯಕ್ತಿಯ ಕುರಿತು ನಿಮ್ಗೂ ಗೊತ್ತಿರ್ತದ, ನನಗೂ ಗೊತ್ತಿರ್ತದ, ಅವಾಗ ನಾನು ದ ಎಂ ಎಲ್ ಎ ಅಂತ ಹೇಳ್ತೇನೆ. ಈಗ ಫಾರ್ ಎಕ್ಸಾಂಪಲ್, ದ ಬುಕ್ ಆನ್ ದ ಟೇಬಲ್ ಈಸ್ ಮೈನ್. ಟೇಬಲ್ ಮೇಲೆ ಅಂದ್ರೆ ಮೇಜಿನ ಮೇಲೆ ಇರ್ತಕ್ಕಂತಹ ಬುಕ್ ನನ್ನದು ಅಂತ ಹೇಳ್ಬೇಕಾದ್ರೆ ಆ ದ ಬುಕ್ ಅಂದ್ರೆ ಆ ಬುಕ್ ಅಂದ್ರೆ ಯಾವ ಅಂತ ಆಲ್ರೆಡಿ ಪರ್ಟಿಕ್ಯುಲರ್ ಆಗಿ ನೀವ್ ಯಾರಿಗೆ ಹೇಳ್ತಾ ಇದ್ರಿ,
ಮತ್ತೆ ಕೇಳುಗನಿಗೆ ಇಬ್ಬರಿಗೂ ಗೊತ್ತಿರಬೇಕು. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದು ವಿಷಯವನ್ನ ಕುರಿತು, ಒಂದು ವ್ಯಕ್ತಿಯ ಕುರಿತು, ಒಂದು ಸ್ಥಳವನ್ನ ಕುರಿತು ನಿಮಗೂ ಗೊತ್ತಿರಬೇಕು, ನನಗೂ ಗೊತ್ತಿರಬೇಕು. ಇಬ್ಬರಿಗೂ ಗೊತ್ತಿರಿದಾಗ ನಾವು ಬಳಸ್ತಕ್ಕಂಥದನ್ನ ನಾವು ದ ಅಂತ ಹೇಳ್ತೇವೆ. ಸಿಂಪಲ್ ಆಗಿ ನೋಡ್ರಿ ಇಲ್ಲಿ, ಯೂಸ್ಡ್ ಫಾರ್ ಸ್ಪೆಸಿಫಿಕ್ ಆರ್ ನೋನ್ ಥಿಂಗ್ಸ್. ನೋನ್ ಅಂದ್ರೆ ಗೊತ್ತಿರುವ ವಿಷಯ, ಅರ್ಥ ಮಾಡ್ಕೊಳ್ರಿ, ಗೊತ್ತಿರುವ ವಿಷಯ. ನೋಡ್ರಿ, ಪರ್ಸನ್, ಪ್ಲೇಸ್ ಆರ್ ಯೂನಿಕ್ ಥಿಂಗ್ಸ್ ಆರ್ ರಿವರ್ಸ್ ಹೋಲಿ ಬುಕ್ಸ್. ಏನೇ ಇರ್ಲಿ ಅದು ಯುನಿಕ್ ಆಗಿರ್ಬೇಕ, ಅದು ನಮಗೂ ನಿಮ್ಗೂ ಗೊತ್ತಿರ್ಬೇಕ, ಅವಾಗ ನಾವು ದ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಡಿಫರೆನ್ಸ್ ತಿಳಿಸ್ತೀನಿ ನೋಡ್ರಿ. ಐ ಸಾ ಅ ಡಾಗ್. ಐ ಸಾ ಎ ಡಾಗ್. ನೋಡ್ರಿ ಇಲ್ಲಿ ಯಾಕ್ರಿ ಐ ಸಾ ಅಂದ್ರೆ ನಾವೊಂದು ನಾಯಿ ನೋಡ್ದೆ, ಆ ನಾಯಿ ಬಹಳ ಜೋರಾಗಿ ಬೊಗಳ್ತಿತ್ತು ಅಂತ ಹೇಳಿದ್ರೆ ದ ಡಾಗ್. ನೋಡ್ರಿ ಇಲ್ಲಿ ದ ಡಾಗ್. ಈಗ ನೋಡ್ರಿ ಇಲ್ಲಿ ಗೊತ್ತಿಲ್ಲ ನಮ್ಗೆ, ಇದು ನಮಗೆ ಅನ್ನೋನ್, ಬಟ್ ಇಲ್ಲಿ ನೋನ್ ಆಗೈತಿ. ನೋಡ್ರಿ ಗೊತ್ತಾಗೈತಿ. ದ ಡಾಗ್ ವಾಸ್ ಬಾರ್ಕಿಂಗ್ ಲೌಡ್ಲಿ. ನೋಡ್ರಿ ಇಲ್ಲಿ ದ ಡಾಗ್ ಅಂತ ಹೇಳ್ತಾ ಇದೀವಿ, ಇಲ್ಲಿ ಅ ಡಾಗ್ ಅಂತ ಹೇಳಿದೀವಿ ಸ್ನೇಹಿತರೆ. ಇಲ್ಲಿ ಅ ಡಾಗ್ ಅಂತ ಹೇಳಿದೀವಿ, ಇಲ್ಲಿ ದ ಅಂತ ಬಳಸಿದೀವಿ. ಯಾಕೆ ಆದ್ರೆ ನಿಮ್ಗೆ ಗೊತ್ತಾಗೈತಿ. ಇನ್ನೊಂದು ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಹೇಳ್ತೀನಿ ನೋಡ್ರಿ. ಐ ಸಾ ಅ ಮ್ಯಾನ್, ದೇರ್ ವಾಸ್ ಅ ಮ್ಯಾನ್ ಇನ್ ದ ಫಾರೆಸ್ಟ್ ಅಂತ ಹೇಳ್ತೀವಿ. ಕೇಳಿರಿ, ದೇರ್ ವಾಸ್ ಅ ಮ್ಯಾನ್ ಇನ್ ದ ಫಾರೆಸ್ಟ್. ಕಥೆಗಳನ್ನ ಕೇಳಬೇಕಾದ್ರೆ ನೀವೆಲ್ಲ ಕೇಳಿರ್ತೀರಿ. ನೆಕ್ಸ್ಟ್ ಸೆಂಟೆನ್ಸ್ ಒಳಗಡೆ ದ ಮ್ಯಾನ್ ವಾಸ್ ವೆರಿ ಬ್ರೇವ್ ಅಂತ ಹೇಳ್ತಾರೆ. ದ ಮ್ಯಾನ್ ವಾಸ್ ವೆರಿ ಬ್ರೇವ್. ಯಾಕ ಆಲ್ರೆಡಿ ಆ ಮ್ಯಾನ್ ನ ಕುರಿತು ನಿಮ್ಗೆ ಗೊತ್ತಾಗೈತಿ. ನಾನೇ ಈ ಕತೆ ಹೇಳ್ಬೇಕಾದ್ರೆ ಈಗ ನಾ ಹೇಳ್ತೀನಿ, ನಾ ಒಂದು ಹುಡುಗಿ ಬಗ್ಗೆ ಮಾತನಾಡತ್ತೀನಿ. ಐ ಆಮ್ ಟಾಕಿಂಗ್ ಅಬೌಟ್ ಅ ಗರ್ಲ್. ಐ ಆಮ್ ಟಾಕಿಂಗ್ ಅಬೌಟ್ ಅ ಗರ್ಲ್. ದ ಗರ್ಲ್ ಈಸ್ ವೆರಿ ವೆರಿ ಟ್ಯಾಲೆಂಟೆಡ್ ಅಂತ ಹೇಳ್ಬೇಕಾದ್ರೆ ದ ಗರ್ಲ್ ಈಸ್ ವೆರಿ ಇಂಟ್ರೆಸ್ಟೆಡ್ ಅಥವಾ ದ ಗರ್ಲ್ ಈಸ್ ವೆರಿ ಇಂಟೆಲಿಜೆಂಟ್ ಅಂತ ಹೇಳ್ಬೇಕಾದ್ರೆ ನಾನೇನ್ ಮಾಡ್ತಾ ಇದೀನಿ, ದ ಗರ್ಲ್ ಅಂತ ಹೇಳ್ತಾ ಇದೀನಿ. ಯಾಕೆ ನಾನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಿರ್ಲಿಲ್ಲ ಆ ಹುಡುಗಿ. ಈಗ ಸ್ಟಾರ್ಟ್ ಮಾಡಿ ಹೇಳ್ತಿರ್ಬೇಕಾದ್ರೆ ಏನಾಗತೈತಿ, ನಿಮ್ಗೆ ಆ ವಿಷಯವನ್ನ ಕುರಿತು ಗೊತ್ತಾಗತೈತಿ. ಹಂಗಾಗಿ ಅದೇ ವಿಚಾರ ಅದು ನಿಮ್ಗೂ ಗೊತ್ತಿರ್ಬೇಕು, ನನಗೂ ಗೊತ್ತಿರ್ಬೇಕು. ಅವಾಗ ನಾವೇನ್ ಮಾಡ್ತೀವಿ, ದನ ಬಳಸ್ತೀವಿ ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ? ಈಗ ನೋಡ್ರಿ, ಇಲ್ಲಿ ದ ಸನ್ ಯೂನಿಕ್, ದ ಮೂನ್, ದ ಅರ್ತ್, ದ ಟೀಚರ್. ಸರ್ ದ ಟೀಚರ್ ಬರ್ದಿರಲ್ರಿ, ಅ ಟೀಚರ್ ಬರಲ್ವಾ? ಖಂಡಿತ ಬರುತ್ತೆ. ನಮಗೆ ಗೊತ್ತಿರುವ ಗುರು, ಗೊತ್ತಿರುವ ಗುರು. ಈಗ ನೋಡ್ರಿ, ಐ ಆಮ್ ಇನ್ ಅ ಯೂನಿವರ್ಸಿಟಿ ಅನ್ಬೇಕು ಅಥವಾ ಐ ಆಮ್ ದ ಯೂನಿವರ್ಸಿಟಿ ಅನ್ಬೇಕು? ಸರ್ ನಾನು ನೀನು ಇಬ್ರು ಒಂದೇ ಯೂನಿವರ್ಸಿಟಿಯಿಂದ ಹೇಳ್ಬೇಕಾದ್ರೆ ವೆನ್ ಯು ಆರ್ ಗೋಯಿಂಗ್ ಟು ದ ಯೂನಿವರ್ಸಿಟಿ ಅಂತ ಕೇಳಿದ್ರೆ ನನಗೂ ಗೊತ್ತಿರ್ಬೇಕು, ನಿಮ್ಗೂ ಗೊತ್ತಿರ್ಬೇಕು ಆ ಯೂನಿವರ್ಸಿಟಿ. ನಾವಿಬ್ರು ಒಂದೇ ಯೂನಿವರ್ಸಿಟಿಲಿ ಇದ್ರೆ ನಾನ್ ನಿನ್ಗೇನಂತ ಕೇಳ್ಬೇಕಾ, ವೆನ್ ಆರ್ ಯು ಗೋಯಿಂಗ್ ಟು ದ ಯೂನಿವರ್ಸಿಟಿ. ನಾನು ಅವಾಗ ವೆನ್ ಆರ್ ಯು ಗೋಯಿಂಗ್ ಟು ಅ ಯೂನಿವರ್ಸಿಟಿ ಅಂತ ಕೇಳಕ್ ಬರೋಂಗಿಲ್ಲ. ಯಾಕ ಆಲ್ರೆಡಿ ಯೂನಿವರ್ಸಿಟಿ ಕುರಿತು ನಿನಗೂ ಗೊತ್ತದ, ನನಗೂ ಗೊತ್ತಿದ, ಅವಾಗ ನಾವು ದ ಅಂತ ಹೇಳ್ತೇವೆ ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ? ಈಗ ನೋಡ್ರಿ, ನಾವೀಗ ಇಬ್ರಿಗೂ, ಈಗ ಫಾರ್ ಎಕ್ಸಾಂಪಲ್ ನೀವು ಕೇಳಿಗರು ನಾನು ಅಥವಾ ಈಗ ಫಾರ್ ಎಕ್ಸಾಂಪಲ್ ನಮ್ ತಮ್ಮನ್ ತಗೊಳ್ರಿಪ್ಪ, ನಮ್ ತಮ್ಮ ಮತ್ತೆ ನಾನು ಇಬ್ರು ಒಂದ ಸ್ಕೂಲಿಗೆ ಹೋಗ್ತೀವಿ, ಒಂದ ಕ್ಲಾಸಿಗೆ ಹೋಗ್ತೀವಿ. ಸೊ ಅವಾಗ ನಾನು ಆರ್ ಯು ಕಮಿಂಗ್ ಟು ದ ಕ್ಲಾಸ್ ಅಂತ ಕೇಳ್ಬೇಕು, ಆರ್ ಯು ಕಮಿಂಗ್ ಟು ಅ ಕ್ಲಾಸ್ ಅನ್ಬೇಕು? ಆರ್ ಯು ಕಮಿಂಗ್ ಟು ದ ಕ್ಲಾಸಿಗೂ ಆರ್ ಯು ಕಮಿಂಗ್ ಟು ಅ ಕ್ಲಾಸಿಗೂ? ನೋಡ್ರಿ ಇಲ್ಲಿ ಬರೆದು ಬಿಡ್ತೀನಿ ಒಂದ್ಸರಿ. ಆರ್ ಯು ಕಮಿಂಗ್ ಟು ದ ಕ್ಲಾಸ್. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ದ ಕ್ಲಾಸ್. ಆರ್ ಯು ಕಮಿಂಗ್ ಟು ಅ ಕ್ಲಾಸ್. ನೋಡ್ರಿ, ಆ ಕ್ಲಾಸಿಗೂ ದ ಕ್ಲಾಸಿಗೂ ಏನ್ ವ್ಯತ್ಯಾಸ ಸ್ನೇಹಿತರೆ? ನಮಗಿಬ್ರಿಗೂ ನಾವಿಬ್ರು ಒಂದೇ ಕ್ಲಾಸಿಗೆ ಹೋಗ್ಬೇಕು. ಆ ಕ್ಲಾಸಿಗೆ ಅವನಿಗೆ ಬರ್ತಾ ಇಲ್ವಾ ನಿನ್ ಕ್ಲಾಸಿಗೆ ಅಂತ ಹೇಳ್ಬೇಕೆ, ಆ ಕ್ಲಾಸ್ ಕುರಿತು ಅವ್ನಿಗೆ ಗೊತ್ತೈತಿಲ್ಲೋ, ಇಬ್ರು ಒಂದೇ ಕ್ಲಾಸ್ ಅಲ್ವಾ? ಹಂಗಾಗಿ ನಾವೇನ್ ಮಾಡ್ಬೇಕ, ದ ಕ್ಲಾಸ್ ಅಂತೀನಿ. ನಾನು ಇಲ್ಲೆಲ್ಲ ಒಂದ್ ಕಡೆ ಧಾರವಾಡದಲ್ಲಿ ಯಾವ್ದೋ ಒಂದು ಕ್ಲಾಸಿಗೆ ಹೋಗ್ತಾ ಇದ್ದೀನಿ, ನಮ್ ತಮ್ಮ ಬೆಂಗಳೂರಲ್ಲಿ ಇರ್ತಾನೆ. ಅವನಿಗೆ ನಾನು ಅಣ್ಣ ಎಲ್ಲ ಹೋಗ್ತಿದ್ಯಾ 3:30 ಅಂತ ಕೇಳಿದ್ರೆ ಐ ಆಮ್ ಗೋಯಿಂಗ್ ಟು ಅ ಅಕಾಡೆಮಿ ಅಂತ ಹೇಳ್ಬೇಕಾದ್ರೆ ನಾನು ಐ ಆಮ್ ಗೋಯಿಂಗ್ ಟು ಯಾನ್ ಅಕಾಡೆಮಿ ಅಥವಾ ಐ ಆಮ್ ಗೋಯಿಂಗ್ ಟು ಅ ಕ್ಲಾಸ್ ಅಂತ ಹೇಳ್ಬೇಕಾದ್ರೆ ನಾನೊಂದು ಕ್ಲಾಸ್ಗೆ ಹೋಗ್ತಾ ಇದ್ದೀನಿ, ನಾನೊಂದು ಇನ್ಸ್ಟಿಟ್ಯೂಟಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ನಾನು ಅವನಿಗೆ ಏನ್ ಹೇಳ್ಬೇಕು, ಅಥವಾ ಯಾನನ್ನ ಬಳಸ್ಬೇಕು. ಅದೇ ನಾನು ಅವನಿಗೂ ನನಗೂ ಗೊತ್ತಿರ್ತಕ್ಕಂಥದ್ದನ್ನ ಹೇಳ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಹೇಳ್ತೀವಾ ಒಂದು ಅಕಾಡೆಮಿಗೆ ಅಂತೀವ? ಇಲ್ಲ ತಾನೆ, ನಾನು ಆ ಕ್ಲಾಸಿಗೆ ಹೊಂಟೀನಿ, ನಾ ಈ ಕ್ಲಾಸಿಗೆ ಹೊಂಟೀನಿ ಅಂತ ಹೇಳ್ತೀನಿ. ಯಾಕಂದ್ರೆ ಆ ವಿಷಯವನ್ನ ಕುರಿತು. ಈಗ ನೋಡ್ರಿ, ನಾನು ಈ ಪೆನ್ ಅಪ್ಪ, ಇಬ್ರು 2 ಪೆನ್ ಅಪ್ಪ, ಈ 2 ಪೆನ್ ನಾನು ನಿಮ್ ಕೈಯಲ್ಲಿ ಕೊಟ್ಟೆ. ನೆಕ್ಸ್ಟ್ ಮಾರನೇ ದಿನ ಬಂದು ಗಿವ್ ಮಿ ಅ ಪೆನ್ ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದ್ 4 ಪೆನ್ ಇರ್ತಾವ ಅನ್ಕೊಡ್ರಿ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಎಷ್ಟು ಅದಾವ? ಈಗ ನೋಡ್ರಿ, ಇಲ್ಲಿ 4 ಅದಾವ, 4 ಪೆನ್ ಅದಾವ. ಈಗ ನಿಮ್ಮಲ್ಲಿ 4 ಪೆನ್ ಐತಿ, ನಾನು ಎಷ್ಟು ಕೊಟ್ಟಿದ್ದೆ? 2 ಕೊಟ್ಟಿದ್ದೆ. ನೆನ್ಪಿಟ್ಕೊಡ್ರಿ, ಎಷ್ಟು? 2 ಕೊಟ್ಟಿದ್ದೆ. ಈಗ 4 ಪೆನ್ ಅದಾವ. ನಾ ಬಂದ್ ನಿಮಗ ಗಿವ್ ಮಿ ಅ ಪೆನ್ ಅಂತ ಹೇಳಿದ್ರೆ ನೀವು ಯಾವ್ದಾರ ಪೆನ್ ಕೊಡ್ಬೋದು ಸ್ನೇಹಿತರೆ.
ನೋ ಸ್ಪೆಸಿಫಿಕ್, ಅರ್ಥ ಮಾಡ್ಕೊಳ್ರಿ. ನೋ ಸ್ಪೆಸಿಫಿಕ್ ಯಾವ್ದಾದ್ರು ಕೊಡ್ಬೋದು. ಅದೇ ನಾನ್ ಬಂದು ಗಿವ್ ಮಿ ದ ಪೆನ್ ಅಂತ ಹೇಳಿದ್ರ ನಾನ್ ಕೊಟ್ಟಿರ್ತಕ್ಕಂಥ ಪೆನ್ನನ್ನೇ ಕೊಡ್ಬೇಕ. ಅರ್ಥ ಆಗ್ತಿದ್ಯಾ? ನಾನ್ ಕೊಟ್ಟಿರೋ ಪೆನ್ನನ್ನೇ ಕೊಡ್ಬೇಕ. ಇಂಗ್ಲಿಷ್ ಅನ್ನ ತುಂಬಾ ಚೆನ್ನಾಗಿ ಬಂದ್ರೆ, ಆರ್ಟಿಕಲ್ ತುಂಬಾ ಚೆನ್ನಾಗಿ ಕಲ್ತಿದ್ರೆ ನೀವು ಅದೇ ಪೆನ್ನನ್ನ ಕೊಡ್ತೀರಾ. ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಈ ರೀತಿಯಾಗಿ ಇರ್ತದೆ ಸ್ನೇಹಿತರೆ. ಈ ರೀತಿ ನಾವು ದನ ನಾವು ಬಳಸ್ತೀವಿ ಸ್ನೇಹಿತರೆ. ಸರ್ ದ ಯಾವಾಗ ಹೇಳ್ಬೇಕು ಮತ್ತೆ ದಿ ಯಾವಾಗ ಹೇಳ್ಬೇಕು ಅಂತ ಹೇಳ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಸೊ ಹೇಳ್ತೀನಿ ನೋಡಿ ಸ್ನೇಹಿತರೆ. ಸೊ ನೋಡ್ರಿ ಇಲ್ಲಿ ಈಗ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಡ್ರಿ, ಸ್ಕ್ರೀನ್ ಶಾಟ್ ತಗೊಳ್ಳಿ. ಓಕೆನಾ? ತುಂಬಾ ಚೆನ್ನಾಗಿ ಯೂಸ್ ಮಾಡಿ. ಅರ್ಥ ಆಯ್ತಾ? ಸೊ ನೋಡ್ರಿ ಇಲ್ಲಿ ದ ಮತ್ತ ದೀನ ಯಾವಾಗ ಬಳಸ್ತೀವಿ ಸ್ನೇಹಿತರೆ? ಓಕೆನಾ? ಸೊ ದ ಮತ್ತ ದೀನ ಯಾವಾಗ ಹೇಳ್ತೀವಿ? ತುಂಬಾ ಈಸಿ ಸ್ನೇಹಿತರೆ. ಆಲ್ರೆಡಿ ನಾನು ಎ ಮತ್ತು ಯಾನನ್ನ ಹೇಗ್ ಬಳಸ್ಬೇಕಾದ್ರೆ ಹೇಳಿದಲ್ಲ, ಅದೇ ರೀತಿ ನೋಡ್ರಿ ಸ್ನೇಹಿತರೆ. ದ ಯಾವಾಗ ಬಳಸ್ತೀವಿ ಅಂದ್ರೆ ಕಾನ್ಸನೆಂಟ್ ಸೌಂಡ್ ಇರ್ಬೇಕು ಸ್ನೇಹಿತರೆ. ಏನಿರ್ಬೇಕ್ರಿ? ಕಾನ್ಸನೆಂಟ್ ಸೌಂಡ್ ಇರ್ಬೇಕು, ಅವಾಗ ದ ಅಂತೀವಿ ಸ್ನೇಹಿತರೆ. ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ದ ಮ್ಯಾನ್. ನೋಡ್ರಿ ದಿ ಮ್ಯಾನ್ ಅಲ್ಲ, ದ ಮ್ಯಾನ್. ದ ಬಾಲ್, ದ ಬಾಲ್, ನಾಟ್ ದಿ ಬಾಲ್. ಇದು ಯಾವಾಗಪ್ಪ? ದಿ ಯಾವಾಗ ಹೇಳ್ತೀವಿ ಅಂದ್ರೆ ಇದು ದ ರೀ. ಓಕೆ, ಸೊ ದಿ ಯಾವಾಗ ಹೇಳ್ತೀವಿ ಸರ್ ಅಂತ ಹೇಳಿದ್ರೆ ನೋಡ್ರಿ ದಿ ಆಪಲ್. ಐ ವಾಂಟ್ ದಿ ಆಪಲ್. ಅರ್ಥ ಆಗ್ತಿದ್ಯಾ? ಹಿಂಗೆ ಯಾವಾಗ ನೀವು ಇಲ್ಲಿ ಓವೆಲ್ ಸೌಂಡ್ ಬರ್ತದೋ ಓವೆಲ್ ಸೌಂಡ್ಸ್ ಇರ್ಬೇಕು ಸ್ನೇಹಿತರೆ. ಓವೆಲ್ ಸೌಂಡ್ ನೋಡ್ರಿ ಇಲ್ಲಿ ಓವೆಲ್ ಐತಿ, ಸೊ ಹಂಗಾಗಿ ಇದು ದಿ. ಇಲ್ಲಿ ನೋಡ್ರಿ ಇಲ್ಲಿ ಬ ಕಾನ್ಸನೆಂಟ್ಸ್ ಐತಿ, ಅದಕ್ಕಾಗಿ ಇದು ದ. ಮರೆಯಲ್ಲ ಅಂತ ಅನ್ಕೋತೀನಿ ಸ್ನೇಹಿತರೆ. ದ ಮತ್ತು ದಿನ ಯಾವಾಗ ಹೇಳ್ಬೇಕು? ಹೇಳ್ಬೇಕಾದ್ರೆ ಗಿವ್ ಮಿ ದಿ ಆಪಲ್ ಅಂತ ಹೇಳ್ರಿ, ಗಿವ್ ಮಿ ದ ಆಪಲ್ ಅಲ್ಲ. ಅರ್ಥ ಮಾಡ್ಕೊಳ್ರಿ ಅಷ್ಟೇ. ಇಷ್ಟೇ ಈಸಿ ಆಗಿರ್ತಕ್ಕಂಥ ಸ್ನೇಹಿತರೆ. ಈಗ ನೋಡಿ ಇಲ್ಲಿ ಜೀರೋ ಮಾರ್ಫಿಮ್ ಅಂದ್ರೆ ಏನು? ಸಾರಿ, ಜೀರೋ ಆರ್ಟಿಕಲ್ಸ್. ಜೀರೋ ಆರ್ಟಿಕಲ್ಸ್ ನೋಡಿ ಸ್ನೇಹಿತರೆ ಹೇಗಿರುತ್ತೆ, ಇದು ಅರ್ಥ ಆಗಿದೆಯಾ? ಸೊ ಚೆನ್ನಾಗಿ ಸ್ಕ್ರೀನ್ ಶಾಟ್ ಹೊಡ್ಕೊಳ್ರಿ, ಇಲ್ಲಾಂದ್ರೆ ನಿಮ್ಮ ಬುಕ್ ಅಲ್ಲಿ ಪಾಸ್ ಮಾಡಿ ಬರ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ಸೊ ನೋಡ್ರಿ ಇಲ್ಲಿ ಈಗ ಜೀರೋ ಆರ್ಟಿಕಲ್ಸ್ ಹೇಗಿರತ್ತ ನೋಡ್ರಿ. ಐ ಆಮ್ ಫ್ರಮ್ ದ ಇಂಡಿಯಾ ಅಂತ ಹೇಳಕ್ ಬರೋಂಗಿಲ್ಲ ಸ್ನೇಹಿತರೆ. ನೋಡಿ ಇಲ್ಲಿ ಈಗ ಜನರಲ್ ಆಗಿರ್ತಕ್ಕಂತಹ ಥಿಂಗ್ಸ್ ಗಳಿಗೆ ಜನರಲ್ ಆಗಿರ್ತಕ್ಕಂಥದ್ದು, ಅಥವಾ ಯಾವುದೋ ಒಂದು ಪ್ರೊಫೆಷನಲ್ ಇರ್ತಕ್ಕಂಥದ್ದು. ಓಕೆನಾ? ಪ್ರೊಫೆಷನಲ್ ಆಗಿರ್ತಕ್ಕಂಥದ್ದು, ಅಥವಾ ನೀವು ಫಾರ್ ಎಕ್ಸಾಂಪಲ್ ಈಗ ಯಾವ್ದೋ ಸ್ಪೋರ್ಟ್ಸ್ ಇರ್ಬೇಕು ಸ್ನೇಹಿತರೆ. ಸ್ಪೋರ್ಟ್ಸ್ ಅನ್ನ ಹೇಳ್ಬೇಕಾದ್ರೆ, ಗೇಮ್ಸ್ ಅನ್ನ ಹೇಳ್ಬೇಕಾದ್ರೆ, ಓಕೆನಾ? ಸೊ ನೀವು ಅವಾಗ ಆಮೇಲೆ ಫಾರ್ ಎಕ್ಸಾಂಪಲ್ ಈ ರೀತಿಯಾದಂತ ಹೇಳ್ಬೇಕಾದ್ರೆ ನೋಡ್ರಿ ಫಾರ್ ಎಕ್ಸಾಂಪಲ್ ಇಂಡಿಯಾ ಅಂತ ಐತ್ರಿ ಸ್ನೇಹಿತರೆ. ಅಲ್ಲಿ ನಾವು ಇಂಡಿಯಾ ಅಂತ ಹೇಳ್ಬೇಕಾದ್ರೆ ದ ಇಂಡಿಯಾ ಅಂತ ಬರೀಬಾರ್ದು ಸ್ನೇಹಿತರೆ. ಇಂಡಿಯಾ ಅನ್ನೋದು ಆಲ್ರೆಡಿ ಪರ್ಟಿಕ್ಯುಲರ್ ಆಗಿದೆ, ಸೊ ಮತ್ತೆ ನಾವು ದ ಅಂತ ಹೆಚ್ಚು ಅವಶ್ಯಕತೆ ಇಲ್ಲ. ಮತ್ ನೋಡ್ರಿ ಈಗ ಫಾರ್ ಎಕ್ಸಾಂಪಲ್ ಅನ್ಕೌಂಟೇಬಲ್ ಆಗಿರ್ತಕ್ಕಂಥ ನೋಡ್ರಿ ಮಿಲ್ಕ್ ಅಂತ ಇರುತ್ತೆ ಅಪ್ಪಿ, ಮಿಲ್ಕ್ ಅಂತ ಇದೆ ಅಪ್ಪಜಿ. ಸೊ ನಾವು ಅದನ್ನ ಅ ಮಿಲ್ಕ್ ಅಂತ ಹೇಳಕ್ಕಾಗಲ್ಲ. ಯಾಕೆ? ಬಿಕಾಸ್ ಇಟ್ ಈಸ್ ಅನ್ಕೌಂಟೇಬಲ್. ಯು ಕ್ಯಾನ್ ನಾಟ್ ಕೌಂಟ್, ಇಟ್ಸ್ ಅನ್ಕೌಂಟೇಬಲ್. ಅರ್ಥ ಆಗ್ತಿದ್ಯಾ? ಐ ಆಮ್ ಗೋಯಿಂಗ್ ಟು ಪ್ಲೇ ಅ ಕ್ರಿಕೆಟ್. ರಾಂಗ್. ಕ್ರಿಕೆಟ್ ಅಷ್ಟೇ ಸ್ನೇಹಿತರೆ, ಕ್ರಿಕೆಟ್ ಅಷ್ಟೇ. ಕ್ರಿಕೆಟ್, ಫುಟ್ಬಾಲ್, ಅ ಕ್ರಿಕೆಟ್ ಅಲ್ಲ ಸ್ನೇಹಿತರೆ. ಸೊ ಈ ರೀತಿಯಾಗಿ ಹೇಳ್ತಕ್ಕಂಥದನ್ನ ನಾವು ಜೀರೋ ಆರ್ಟಿಕಲ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಆರ್ಟಿಕಲ್ಸ್ ಇರೋದಿಲ್ಲ ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ? ಸೊ ಐ ಹೋಪ್ ನೀವು ಅರ್ಥ ಮಾಡ್ಕೊಳ್ತಿದ್ದೀರಾ ಅಂತ ಅನ್ಕೋತೀನಿ ಸ್ನೇಹಿತರೆ. ಯಾವುದೇ ಪ್ಲೂರಲ್ ನೌನ್ಸ್ ಇದ್ದಾಗ ನಾವು ಅಲ್ಲಿ ಆರ್ಟಿಕಲ್ಸ್ ಗಳನ್ನ ಬಳಸೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ಐ ವಾಂಟ್ ಬಾಲ್ಸ್, ಐ ವಾಂಟ್ ಲೈಕ್ ಬುಕ್ಸ್. ಅಲ್ಲಿ ಬುಕ್ಸ್ ನೋಡ್ರಿ, ಇಲ್ಲಿ ನೋಡ್ರಿ ಬುಕ್ಸ್ ಅಂತ ಹೇಳ್ಬೇಕಾದ್ರೆ ನೋ ನೀಡ್ ಆಫ್ ಆರ್ಟಿಕಲ್ಸ್. ನೋಡ್ರಿ ಪೆನ್ಸ್, ಆಲ್ರೆಡಿ ಇಲ್ಲಿ ಬುಕ್ಗಳು, ಪುಸ್ತಕಗಳು ಅಂತ ಹೇಳ್ಬೇಕಾದ್ರೆ ಇಲ್ಲಿ ಗಳು ಅಂತ ಆಲ್ರೆಡಿ ಬಂದಿದೆ. ಒಂದು ಪುಸ್ತಕ, ಎರಡು ಪುಸ್ತಕ ಅಂತ ಹೇಳ್ತಾ ಇಲ್ಲ. ಪೆನ್ಸ್ ಅಂತ ಹೇಳ್ಬೇಕಾದ್ರೆ ಲೇಖನಿಗಳು ಅಂತ ಹೇಳ್ಬೇಕಾದ್ರೆ ನಾವು ಬಳಸೋದಿಲ್ಲ ಸ್ನೇಹಿತರೆ. ಸೊ ಹಂಗಾಗಿ ಈ ರೀತಿಯಾಗಿದ್ದಾಗ ನಾವೇನ್ ಮಾಡ್ತೀವಿ? ಆರ್ಟಿಕಲ್ಸ್ ಅನ್ನ ಬಳಸಲ್ಲ ಸ್ನೇಹಿತರೆ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ. ಇರೋದು ಒಂದೇ ಜೀವನ ರೀ, ಒಂದೇ ಜೀವನ. ತುಂಬಾ ಚೆನ್ನಾಗಿ ಕಲ್ತ್ಬಿಡಿ, ತುಂಬಾ ಚೆನ್ನಾಗಿ ಮಾತಾಡಿ, ಏನ್ ಬೇಕಾದ್ರೂ ಮಾಡಿ. ಚೆನ್ನಾಗಿ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಕಲ್ತ್ಕೊಳ್ಳಿ, ಚೆನ್ನಾಗಿ ಆರ್ಟಿಕಲ್ಸ್ ಗಳನ್ನ ಯೂಸ್ ಮಾಡ್ರಿ. ಅರ್ಥ ಆಯ್ತು? ನಿಮಗೆ ಇಷ್ಟ ಆಗಿದ್ರೆ, ನೀವು ಕಲ್ತಿದೀವಿ ಅಂತ ಅನ್ಸಿದ್ರೆ, ಏನಾದ್ರು ಇಲ್ಲಪ್ಪ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂತ ಅನ್ಸಿದ್ರೆ, ನೀವು ಇಷ್ಟಪಟ್ರ, ನನ್ನ ಕ್ಲಾಸಸ್ಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರ, ಅರ್ಥ ಆಗ್ತಾ ಇದ್ರ, ನಿಮ್ಮ ದೋಸ್ತರ ಜೋಡಿ, ನಿಮ್ಮ ಫ್ಯಾಮಿಲಿ ಜೋಡಿ ಶೇರ್ ಮಾಡ್ರಿ. ಅರ್ಥ ಆಗೋವರೆಗೂ ನೀವು ಬಿಡಬೇಡ್ರಿ. ಪಾಸ್ ಮಾಡಿ ಕ್ಲಾಸಸ್ ಗಳನ್ನ ಕೇಳಿ, ಸ್ಪೀಡ್ ಆಗ್ತಾ ಇದ್ರು ಸಹ ನನಗೆ ಹೇಳಿ. ನೀವು ಖಂಡಿತ ಕಲಿಸ್ತೀರಿ. ಆ ಭರವಸೆನ ನಾನು ನಿಮ್ಗೆ ಕೊಡ್ತೇನೆ. ಕ್ಲಾಸಸ್ ಗಳನ್ನ ಕೇಳ್ತಕ್ಕಂಥ ಭರವಸೆ ನೀವು ಕೊಡಿ. ಅಷ್ಟೇ ನಾನು ಬಿಡ್ಕೊಳ್ಳೋ ಸ್ನೇಹಿತರೆ. ತುಂಬಾ ಚೆನ್ನಾಗಿ ಕಲೀರಿ. ಬಿ ವಿತ್ ರವಿ ಸರ್, be in touch with Ravi sir. Definitely I will gonna teach you English. There is no doubt at all. Thank you so much.